ವಿಧಿ ಏನು ಮಾಡಕ್ಕಾಗಲ್ಲ ನಿಜವಾಗ್ಲೂ. ಸಾರಿ, ಸುಮ್ಮನೆ ಒಂಥರ ಸಾರಿ. ನಮಸ್ಕಾರ ರೀ, ವೆಲ್ಕಮ್ ಟು ಒನ್ ಮಸಾಲಾ ಬೈ ಟು ಕಾಂಟೆಂಟ್. ಇವತ್ತಿನ ನಮ್ಮ ಗೆಸ್ಟ್ ಕನ್ನಡ ಹಿಪ್ ಹಾಪ್ ಸಂಸ್ಕೃತಿಯ ಫ್ಲಾಗ್ ಬೇರರು, ಕನ್ನಡ ರಾಪ್ ಕಲ್ಚರ್ ನ ಟ್ರೆಂಡ್ ಸೆಟರು. ವೆಲ್ಕಮ್ ಟು ಅವರ್ ಮೈಸೂರು ಹುಡುಗ ಪವನ್ ಸಾಧಕ್. ಎಸ್ ಸರ್. ಯೋ 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 ಸರ್, ರಾಪ್ ಸೀನ್ ಒಳಗೆ ಹೆಂಗ್ ಸ್ಟಾರ್ಟ್ ಮಾಡಿದ್ರಿ, ಯಾಕೆ ಸ್ಟಾರ್ಟ್ ಮಾಡಿದ್ರಿ, ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಸಣ್ಣ ಪುಟ್ಟ ಎಲ್ಲೋ ಅವಾಗ ಏನೋ ಬರೀತಾ ಇದ್ರಿ. ನೀವು ಗ್ರಾಫಿಕ್ ಡಿಸೈನರ್ ಅಂದ್ರಿ, ಇವಾಗ ಡ್ರಾಮಾ ಅಂತ ಇದೀರಾ, ಆಮೇಲೆ ಸಿನಿಮಾ ಅಂದ್ರಿ, ಅಂಡ್ ಯು ಆಲ್ಸೋ ಟೋಲ್ಡ್ ಫೋಟೋಗ್ರಫಿಲೂ ಇಂಟ್ರೆಸ್ಟ್ ಇತ್ತು ಅಂತ. ನನಗೇನಪ್ಪ, ನನ್ ಹೊಟ್ಟೆಗೆ ತುಂಬಿದ್ರೆ ಸಾಕು ಅಂತ ಕಡೆ ತಲೆ ತುಂಬಾ ಕನ್ಸು ತುಂಬ್ಕೊಂಡ್ಬಿಟ್ಟಿರ್ತೀವಿ, ನಾವೇನೋ ಮಾಡ್ಬೇಕು ಅಂತ. ಬಟ್ ಆದ್ರೆ ಮನೆ ಪರಿಸ್ಥಿತಿ ಯಾವ್ದೇ ಕಾರಣಕ್ಕೂ ಹಂಗಿರಲ್ಲ. ನನ್ಗೆ ಈ ಫೀಲ್ಡ್ ಅಂದ್ರೆ ತುಂಬಾ ಇಷ್ಟ, ಕಲ್ಚರಲ್ ಫೀಲ್ಡ್ ಅಂದ್ರೆ ತುಂಬಾ ಇಷ್ಟ. ಮೇನ್ ಸ್ಟ್ರೆಂತ್ ಅಂತ ನಿಂತಿರೋದೇ ನಮ್ ತಾಯಿ. ಕಾಲೇಜ್ ಮುಗಿದ್ಮೇಲೆ ಗೊತ್ತಾಗೋದು ಆಕ್ಚುಯಲ್ ಜೀವನ ಏನು. ನಮ್ ಕನ್ನಡ ಮ್ಯಾಮ್ ಅವರು ಓರಲ್ ಕರೆದಿ ನನ್ನನ್ನ ಮುಂಗಾರು ಮಳೆ ಸಾಂಗ್ ಹೇಳಪ್ಪ, ಮುಂಗಾರು ಮಳೆ ಸಾಂಗ್ ಹೇಳಿ 10/10 ಕೊಟ್ಟಿದ್ರು. ಓದೋದ್ ಬಿಟ್ಟು ಸ್ಕೂಲಲ್ಲಿ ಎಲ್ಲ ಮಾಡ್ತಾರೆ. ಕನ್ನಡ ರ್ಯಾಪ್ ಸೀನ್ ಹೇಗಿದೆ ನಿಮ್ಗೆ, ಹೆಂಗ್ ಅನಿಸ್ತದೆ? ಎಲ್ಲಾ ತರದ ರ್ಯಾಪರ್ಸ್ ಗಳು ನಮ್ ಕನ್ನಡದಲ್ಲಿ ಇದಾರೆ. ಬಟ್ ಆದ್ರೆ ನಮ್ ಕನ್ನಡದಲ್ಲಿ ಮೇಂಟೈನ್ ಮಾರ್ಕೆಟ್ ಇಲ್ಲ. ಡಿಸ್ ಮಾಡೋದು ರ್ಯಾಪ್ ಸೀನ್ ಅಲ್ಲಿ ಒಳ್ಳೇದಾ ಕೆಟ್ಟದ್ದಾ? ನಿಮ್ ಪೆನ್ ಗೇಮ್ ಚೆನ್ನಾಗಿದ್ರೆ ನೀನ್ ಬದುಕ್ತಿಯಾ, ನಿಮ್ ಪೆನ್ ಗೇಮ್ ಚೆನ್ನಾಗಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಜನ ಡಿಸೈಡ್ ಮಾಡ್ತಾರೆ. ನಿಮ್ ಸಾಂಗ್ ದಾಗ ಹೇಳ್ತೀರಿ ನೀವು ಬಹಳ ಬಿಗ್ ಫ್ಯಾನ್ ಆಫ್ ಪುನೀತ್. ತುಂಬಾ ಕಷ್ಟ ಆಗ್ಬಿಟ್ಟಿದೆ. ನಾನು ತುಂಬಾ ಮೆಂಟಲಿ ಅಪ್ಸೆಟ್ ಆಗ್ಬಿಟ್ಟಿದ್ದೆ ಆ ಟೈಮ್ ಅಲ್ಲಿ. ಇಲ್ಲ, ನಂಗೆ ಏನೋ ಬೇಡ ಅಂತ. ವಿಧಿ ಏನು ಮಾಡಕ್ ಆಗಲ್ಲ ನಿಜವಾಗ್ಲೂ. ಸಾರಿ, ಸುಮ್ಮನೆ ಸಾರಿ. Welcome to Fundamental Presence, One Masala by 2 Content. ನೀವು ರ್ಯಾಪ್ ಸೀನ್ ಒಳಗೆ ಹೆಂಗ್ ಸ್ಟಾರ್ಟ್ ಮಾಡಿದ್ರಿ, ಯಾಕೆ ಸ್ಟಾರ್ಟ್ ಮಾಡಿದ್ರಿ, ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಆಕ್ಚುಲಿ ಕಂಪ್ಲೀಟ್ ರ್ಯಾಪ್ ಅಂತ ಸ್ಟಾರ್ಟ್ ಮಾಡಿದ್ದು ಇವಾಗ ಪ್ರಾಪರ್ ಆಗಿ ಮ್ಯೂಸಿಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ಇವಾಗ ರೀಸೆಂಟ್ ಆಗಿ 2025 ಅಲ್ಲಿ ಆಕ್ಚುಲಿ ಡೈಮಂಡ್ ಬರೋಕ್ಕಿಂತ ಮುಂಚೆ ಡಿಸೈಡ್ ಮಾಡಿದ್ದು. ಅದಕ್ಕಿಂತ ಮುಂಚೆ ಡ್ರಾಮಾ ಮಾಡ್ತಾ ಇದ್ದೆ ನಾನು ರಂಗಾಯಣದಲ್ಲಿ. ಸೊ 2 ಡ್ರಾಮಾ ಮಾಡಿದ್ವಿ. ಸೊ ಅದಾದ್ಮೇಲಿಂದ ಮನೋಹರ್ ಗೌಡ ಅಂತ ಇದ್ದಾರೆ ಕಾಮಿಡಿ ಕಿಲಾಡಿಗಳಲ್ಲಿ. ಸೊ ಅವ್ರು ನಮ್ ಕಾಲೇಜ್ ಸೀನಿಯರ್ ಕೂಡ ಹೌದು. ಸೊ ಅವಾಗ ಅವ್ರ ಜೊತೆಗೆ ಡ್ರಾಮಾ ಮಾಡ್ತಾ ಇದ್ದೆ ನಾನು. ಸ್ವಲ್ಪ ದಿನಗಳಿಂದ ಮನೇಲೇ ಇದ್ದೆ, ಏನೋ ಮಾಡ್ತಿರ್ಲಿಲ್ಲ. ಸೊ ಅವಾಗ ಆ ಟೀಮ್ದು ವರ್ಕ್ ಮುಗಿದ್ಮೇಲೆ ನೆಕ್ಸ್ಟ್ ಇಲ್ಲ ಸಿನಿಮಾ ಈ ತರ ವರ್ಕ್ ಆಗ್ತಿಲ್ಲ, ಏನಾದ್ರೂ ಇದನ್ ಮಾಡ್ಬೇಕು ಅಂತ ಅನ್ಸಿದ್ದು. ಇಲ್ಲ, ರ್ಯಾಪ್ ಮಾಡ್ಬೇಕು ನಾವು ಅಂತ ಅನ್ಸಿ 2025 ಡೈಮಂಡ್ ಆಕ್ಚುಲಿ ಅದಕ್ಕಿಂತ ಹಿಂದೆ ಕರೆಕ್ಟ್ ಆಗಿ ಮಾಡ್ಬೇಕು ಪ್ರಾಪರ್ ರ್ಯಾಪ್ ನ ಅಂತ. ಬಟ್ ಮುಂಚೆ ನನ್ ಟೀಮ್ ಮಾಡ್ತಿದ್ರು ಕಂಪ್ಲೀಟ್ ಹಿಪ್ ಹಾಪ್ ಸಂಸ್ಕೃತಿ ಅಂತ ನಮ್ ಟೀಮ್ ಇದೆಯಲ್ಲ. ಸೊ ನಮ್ ಟೀಮ್ ಅಲ್ಲಿ ಆಡಿಟಿಲ್ಲು, ಸ್ವಾಗಿ, ಮತ್ತೆ ಇನ್ನು ತುಂಬಾ ಜನ ಇದ್ರು, ಡಿ ಶಬ್ದ. ಸೊ ಇವರೆಲ್ಲ ರ್ಯಾಪರ್ಸ್. ಅವ್ರನ್ನೆಲ್ಲ ನೋಡಿದಾಗ ಇಲ್ಲ ನಾನು ಬರಿಬೇಕೇನೋ ಮಾಡ್ಬೇಕು ಅಂತ ಸಣ್ಣ ಪುಟ್ಟ ಎಲ್ಲೋ ಅವಾಗ ಏನೋ ಬರೀತಾ ಇದ್ವಿ. ಸೊ ಒಂದ್ ಪ್ರಾಪರ್ ಅಂತ ಸ್ಟಾರ್ಟ್ ಮಾಡಿ 2025 ಬಿಗಿನಿಂಗ್ ಅಲ್ಲಿ OMD ಅನ್ನೋ ಟ್ರ್ಯಾಕ್ ಇದ್ದು. ಏನಿದು ಟ್ರಾನ್ಸಿಷನ್? ನೀವು ಗ್ರಾಫಿಕ್ ಡಿಸೈನರ್ ಅಂದ್ರೆ, ಇವಾಗ ಡ್ರಾಮಾ ಅಂತ ಇದೀರಾ, ಆಮೇಲೆ ಸಿನಿಮಾ ಅಂದ್ರೆ, ಅಂಡ್ ಯು ಆಲ್ಸೋ ಟೋಲ್ಡ್ ಫೋಟೋಗ್ರಫಿಲೂ ಇಂಟ್ರೆಸ್ಟ್ ಇತ್ತು ಅಂತ. ಹೆಂಗೆ ಅಲ್ಲಿಂದ ಈ ಪಯಣ ಹೆಂಗ್ ಬಂತು? ಅದೇ ಏನಿಲ್ಲ ಮೇಡಮ್, ಇವಾಗ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕೇನು ಅಂತಂದ್ರೆ, ಇಲ್ಲ ಅವ್ನ್ ಪೂರ್ತಿ ಕಂಪ್ಲೀಟ್ ಆಗಿ ಬಡವ ಆಗ್ಬಿಟ್ಟಿದ್ರೆ ಅವ್ನ್ಗೇನಾದ್ರು ನನ್ಗೇನಪ್ಪ ನನ್ ಹೊಟ್ಟೆಗೆ ತುಂಬಿದ್ರೆ ಸಾಕು ಅಂತ. ಇಲ್ಲ ಅವ್ನ್ ದೊಡ್ಡ ಶ್ರೀಮಂತ ಆಗ್ಬಿಟ್ಟಿದ್ರೆ ಇಲ್ಲ ದುಡ್ಡನ್ನ ಮೇಂಟೈನ್ ಮಾಡ್ಕೊಂಡು ಇಲ್ಲ ಶೋಕಿ ಮಾಡ್ಕೊಂಡು ಇದ್ಬಿಡ್ತಾನೆ ಜೀವನದಲ್ಲಿ ಅನ್ನೋದು ಒಂದು. ಬಟ್ ನಾವೆಲ್ಲ ಹೆಂಗೆ ಅಂತಂದ್ರೆ ಈ ಮಿಡಲ್ ಕ್ಲಾಸ್ ಪೀಪಲ್ ಆಯ್ತಾ, ಈ ಕಡೆ ತಲೆ ತುಂಬಾ ಕನ್ಸು ತುಂಬ್ಕೊಂಡ್ಬಿಟ್ಟಿರ್ತೀವಿ, ನಾವೇನೋ ಮಾಡ್ಬೇಕು ಅಂತ. ಬಟ್ ಆದ್ರೆ ಮನೆ ಪರಿಸ್ಥಿತಿ ಯಾವ್ದೇ ಕಾರಣಕ್ಕೂ ಹಂಗಿರಲ್ಲ. ಸೊ ಅವಾಗ ನಮ್ಗೇನಂತಂದ್ರೆ ನಾವ್ ಅನ್ಕೊಂಡಿರೋದೇ ಮಾಡ್ಬೇಕಲ್ಲ. ಏನೇ ಮಾಡ್ತೀವಿ ಅಂತಂದ್ರು ನನ್ಗೆ ಈ ಫೀಲ್ಡ್ ಅಂದ್ರೆ ತುಂಬಾ ಇಷ್ಟ, ಕಲ್ಚರಲ್ ಫೀಲ್ಡ್ ಅಂದ್ರೆ ತುಂಬಾ ಇಷ್ಟ. ಇವಾಗ ಕಲ್ಚರಲ್ ಫೀಲ್ಡ್ಗೆನೆ ಫೋಟೋಗ್ರಫಿ ಬರುತ್ತೆ, ಡ್ರಾಮಾ ಬರುತ್ತೆ. ಸೊ ನಮ್ ರ್ಯಾಪ್ ಕೂಡ ಹೌದು ಅದೇ ತರ, ಸಿನಿಮಾನು ಅದೇ ಎಲ್ಲ ಅಲ್ಲೇ. ಸೊ ಏನೇ ಆದ್ರೂ ಈ ಕಲ್ಚರಲ್ ಫೀಲ್ಡ್ ಅಲ್ಲಿ ಇರ್ಬೇಕು ಅನ್ನೋದು ಕಾರಣಕ್ಕೇನೆ ರ್ಯಾಪ್. ಮನೇಲಿ ನಿಮ್ಗೆ ಫ್ಯಾಮಿಲಿ, ಫ್ರೆಂಡ್ಸ್ ಇವರೆಲ್ಲ ಹೆಂಗ್ ಸಪೋರ್ಟ್ ಮಾಡಿದ್ರು? ಆ ಸೀನ್ ಹೆಂಗಿದೆ? ಮನೇಲಿ ತುಂಬಾ ಸಪೋರ್ಟ್ ಮಾಡ್ತಾರೆ, ಅಮ್ಮ ಎಸ್ಪೆಷಲಿ. ಮೇನ್ ರ್ಯಾಪ್ ಅಲ್ಲೂ ಹೇಳಿದೀರಾ, ಮೇನ್ ಸ್ಟ್ರೆಂತ್ ಅಂತ ನಿಂತಿರೋದೇ ನಮ್ ತಾಯಿ. ಮತ್ತೆ ನನ್ ಸ್ವಂತ ತಮ್ಮ. ಯಾಕೆ ಅಂತಂದ್ರೆ ಈಗ ಯಾವ್ದೋ ಒಂದು ಏನೋ ಒಂದ್ ಮಾಡ್ತೀನಿ ಅಂತ ನಿಂತಾಗ, ಇವಾಗ ನಮ್ದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಸೊ ನಾವೇನೋ ಒಂದ್ ಮಾಡ್ತೀವಿ ಅಂತಂದ್ರೆ ಮನೆದು ಕಮಿಟ್ಮೆಂಟ್ಸ್ ಗಳಿರುತ್ತೆ, ಜಾಸ್ತಿ ಇರುತ್ತೆ. ತಂದೆಗೆ ಸ್ಯಾಲ್ರಿ ಕಮ್ಮಿ ಇರುತ್ತೆ. ಇದ್ರ ಜೊತೆಗೆ ನನ್ನ ತಮ್ಮನ ಎಜುಕೇಶನ್ ಮುಗಿಸಿದ್ದ, ನಮ್ದು ಎಜುಕೇಶನ್ ಎಲ್ಲ ಕೇಳಂಗೆ ಇಲ್ಲ, ಫುಲ್ ಚಿತಾಲ್ ಪತಾಲ್ ಅದು. ಸೊ ನನ್ ತಾಯಿ ಮತ್ತೆ ನನ್ ತಮ್ಮ ಮತ್ತೆ ನನ್ ಫ್ರೆಂಡ್ಸು ಪ್ರಜ್ವಲ್ ಅಂತ,
ಸೊ ನಮ್ಮ ಏರಿಯಾ ಹುಡುಗರು, ಇವಾಗ ನನ್ನ ಟೀಮ್ ಹಿಪ್ ಹಾಪ್ ಸಂಸ್ಕೃತಿ, ಇವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಅದ್ರಲ್ಲೂ ಮೇನ್ ನನ್ನ ತಾಯಿ. ತಾಯಿ. ಅವರು ಸಪೋರ್ಟ್ ಮಾಡಿರೋದ್ರಿಂದಾನೇ ಏನೋ ಒಂದ್ ಮಾಡ್ಬೇಕು ಏನೋ ಅಂತ ಏನೋ ಆಗುತ್ತೆ. ಅಮ್ಮನ ಮುದ್ದಿನ ಕಂದನ? ಇಲ್ಲ ಹಂಗಂತೇನಿಲ್ಲ, ಮುದ್ದಿನ ಮಗ ಅಂತೇನಿಲ್ಲ. ಅವರು ಮುದ್ ಮಾಡಿ ಬೆಳ್ಸೇ ಇಲ್ಲ ನಮ್ನ ಇದುವರೆಗೂ. ಬಾರ್ಸಿರೋದೇ ಜಾಸ್ತಿ. ಅವರು ಆಟ ಆಡಿಸ್ಬಿಡ್ತಾ ಇದ್ರು ಮನೆ ಸುತ್ತ ಚಿಕ್ಕ ವಯಸ್ಸಲ್ಲೆಲ್ಲ. ಸೊ ಅಮ್ಮ ಅಂದ್ರೆ ಕೆಲವೊಂದ್ ಯಾವ್ದೇ ಹುಡುಗನ್ಗು ತುಂಬಾ ಬ್ಯಾಡ್ ಫೇಸ್ ಅನ್ನೋದಿರುತ್ತೆ, ಅಥವಾ ಏನೋ ಒಂದು ನಮಗ್ ಕಾಲೇಜಲ್ಲಿ ಇರ್ಬೇಕಾದ್ರೆ ಗೊತ್ತಾಗಲ್ಲ. ಸೊ ಏನಾಗುತ್ತೆ ಎಂತದಾಗುತ್ತೆ ಅಂತ ಕಾಲೇಜ್ ಮುಗಿದ್ಮೇಲೆ ಗೊತ್ತಾಗೋದು ಆಕ್ಚುಯಲ್ ಜೀವನ ಏನು ಅಂತ. ಯಾಕಂದ್ರೆ ಕಾಲೇಜಲ್ಲಿ ಇರ್ಬೇಕಾದ್ರೆ ಅಪ್ಪನ್ ದುಡ್ಡಲ್ಲಿ ಶೋಕಿ ಮಾಡ್ತಿರ್ತೀವಲ್ಲ ಆರಾಮಾಗಿ ಚೆನ್ನಾಗಿ, ಆ ಟೈಮಲ್ಲಿ ಏನೂ ಗೊತ್ತಾಗಲ್ಲ. ಸೊ ಅದಾದ್ಮೇಲಿಂದ ತಂದೆಗೂ ವಯಸ್ಸಾಗುತ್ತೆ, ಅದಾದ್ಮೇಲಿಂದ ನಾವು ಏನೋ ಮಾಡ್ಬೇಕು ಅನ್ನೋ ಜವಾಬ್ದಾರಿ ಶುರು ಆಗುತ್ತೆ. ಅನ್ನೋ ಟೈಮಲ್ಲಿ ತುಂಬಾ ಸೈಲೆಂಟ್ ಆಗಿ ಇಲ್ಲ ಏನೋ ಮಾಡೋದ್ ಬೇಡ ಅಂತ ಅಂದ್ಬಿಟ್ಟು ನಾವ್ ಯಾವ್ದೋ ಒಂದ್ ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಿದ್ದೆ ನಾನು, TVS ಫ್ಯಾಕ್ಟ್ರಿಲಿ. ಒಂದ್ 6 ರಿಂದ 7 ತಿಂಗಳು ತನಕ ಕೆಲಸ ಮಾಡಿದೀನಿ ಅಲ್ಲಿ. ಸೊ ಅದಾದ್ಮೇಲಿಂದ ನನ್ ಕೈಲಿ ಆಗ್ಲಿಲ್ಲ ಅಲ್ಲಿ ಕೆಲಸ ಮಾಡಕ್ಕೆ. ಸೊ ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡು, ಅದು 3 ಶಿಫ್ಟ್ ಮಾಡು, ಮ್ಯೂಸಿಕ್ ಮಾಡಂಗಿಲ್ಲ, ಡ್ರಾಮಾ ಮಾಡಂಗಿಲ್ಲ, ಆಕ್ಟಿಂಗ್ ಮಾಡಂಗಿಲ್ಲ ಅಂತ ಹಂಗೆಲ್ಲ ಕಟ್ಟಾಕ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ನಾನ್ ತುಂಬಾ ಮೆಂಟಲಿ ಅಪ್ಸೆಟ್ ಆಗ್ಬಿಟ್ಟಿದ್ದೆ ಆ ಟೈಮಲ್ಲಿ. ಇಲ್ಲ ನನ್ಗೇನು ಬೇಡ ಅಂತ, ಮನೆಯಿಂದ ಈಚೆ ಬರ್ತಿರ್ಲಿಲ್ಲ, ಎಲ್ಲೂ ಇಲ್ಲ. ಅವತ್ ನನ್ ತಾಯಿ ಇಲ್ಲ ನೀನ್ ಡ್ರಾಮಾ ಎಲ್ಲ ಮಾಡ್ತೀಯ, ನೀನ್ ರಂಗಾಯಣ ಎಲ್ಲ ಮಾಡ್ತಿದ್ದಲ್ಲ, ಇಲ್ಲ ಮಾಡು ನೀನು, ಮತ್ತೆ ಹೋಗು, ಮನೇಲಿ ಯಾಕೆ ಈ ತರ ಕೂತಿದ್ಯಾ ಅಂತ ಅಂದ್ಬಿಟ್ಟು ಮತ್ತೆ ಅವ್ರು ಹುಮ್ಮಸ್ ಕೊಟ್ಟು ಇಲ್ಲ ಮಾಡು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ಮೇಲೆ, ಸೊ ಇಲ್ಲ ನಾನು ಏನಾದ್ರು ಮಾಡ್ಬೇಕು ಗುರು, ಇಲ್ಲ ನಾನು ಒಂದು ಡಿಸೈಡ್ ಮಾಡ್ಬೇಕು. ಇಷ್ಟು ವರ್ಷ ಬಂದಿದ್ದೀನಿ, ಏನೋ ನಾನು ಸಿನಿಮಾ ಮಾಡ್ಬೇಕು, ನಾನು ಆಕ್ಟಿಂಗ್ ಕಲಿಬೇಕು, ಇಲ್ಲ ನಾನೇನೋ ಒಂದು ಈ ಸಿನಿಮಾ ಫೀಲ್ಡ್ ಅಲ್ಲಿ ಇರ್ಬೇಕು ಅಂತ. ಬಟ್ ಏನೋ ಗೊತ್ತಿಲ್ಲ, ಅದಾಗ್ಲಿಲ್ವಾ. ಇನ್ನೊಂದ್ ನಮ್ ಜೀವನದಲ್ಲಿ ಇನ್ನೊಂದ್ ಏನೋ ಇದೆ, ನಮ್ ಟೀಮ್ ಮೇಟ್ಸ್ ಇದಾರೆ, ಇದು ಅದಕ್ಕಿಂತ ಮೇನ್ ಸಪೋರ್ಟ್ ಆಗಿ ಅವ್ರನ್ನ ತುಂಬಾ ಚೆನ್ನಾಗಿ ಸೌಂಡ್ ಆಗ್ತಿತ್ತು. ಅದು ರ್ಯಾಪ್ ಅನ್ನೋದೇ ತುಂಬಾ ಚೆನ್ನಾಗಿ ಸೌಂಡ್ ಆಗುತ್ತೆ. ಮೇನ್ ರ್ಯಾಪ್ ಅಂತಂದ್ರೆ ಇದ್ದಂಗೆ ಹೇಳ್ಬೋದು. ಸೊ ನೋ ಬ್ಯಾರಿಯರ್. ನಾವೇನೋ ಒಂದ್ ಸಿನಿಮಾ ಸಾಂಗ್ ಮಾಡ್ತೀವಂದ್ರೆ ಆ ಒಂದ್ ಕತೆಗೆ ಒಂದ್ ಬೌಂಡ್ರಿ ಬಂದ್ಬಿಡುತ್ತೆ ನಮಗೆ. ಸೊ ಇಷ್ಟಲ್ಲಿ ಬರಿಬೇಕಂತ. ಬಟ್ ನಮ್ ರ್ಯಾಪ್ ಅಲ್ಲಿ ಹಂಗಿಲ್ಲ. ಸೊ ನಾವ್ ಇಂಡಿಪೆಂಡೆನ್ಸಿ, ನಮ್ ಇಂಡಿಪೆಂಡೆಂಟ್, ನಮ್ ಜರ್ನಿ ನಾವೇನಿದೆ ಅದನ್ನ ರ್ಯಾಪ್ ಮುಖಾಂತರ ಹೇಳ್ಬೋದು ಅಂತ ಅನ್ಸ್ತು. ಸೊ ಹಂಗೆ ರ್ಯಾಪ್ ಅಮ್ಮ ತುಂಬಾ ಸಪೋರ್ಟ್ ಮಾಡ್ತಾರೆ. ಅಮ್ಮ. ಆಮೇಲೆ ಇವಾಗ ಜಸ್ಟ್ ಹೇಳ್ತಾ ಇದ್ರಿ ಸ್ಕೂಲಲ್ಲೆಲ್ಲ ಬಾರಿಸ್ಕೊಂಡಿದೀನಿ, ಕಾಲೇಜಲ್ಲೆಲ್ಲ ಅವಾಗ್ಲೆಲ್ಲಾನು ಹಾಡ್ತಿದ್ರ? ಅವಾಗ್ಲೂ ಫುಲ್ ಪ್ಯಾಷನೇಟ್ ಸಿಂಗರ್? ಇಲ್ಲ, ಸಿಂಗರ್ ಅಂತೇನಿಲ್ಲ. ಅಪ್ಪ ಜನಪದ ಗೀತೆ ಹೇಳ್ಕೊಡ್ತಿದ್ರು ಮುಂಚೆ ಸ್ಕೂಲಲ್ಲಿ ಇರ್ಬೇಕಾದ್ರೆ. ಅಷ್ಟು ಹಾಡಿರ್ಲಿಲ್ಲ. ಮಜಾ ಏನು ಅಂತಂದ್ರೆ ನಮ್ ಸ್ಕೂಲಲ್ಲಿ ನನ್ 6th ಅವಾಗ. ಸೊ ಆಮೇಲೆ ಇನ್ನೊಂದ್ ಹೆಂಗೆ ಅಂತಂದ್ರೆ ನಾವು ಮೊದ್ಲೇ ನೋಡಕ್ ಸ್ವಲ್ಪ ಕಪ್ಪು ಅಷ್ಟೆಲ್ಲ ನಮ್ನ ಯಾರು ಗಮನಿಸ್ತಿರ್ಲಿಲ್ಲ. ಸೊ ಹಂಗೆಲ್ಲ. ಸೊ ಆ ತರ ಅಲ್ಲಿ ನಮ್ಮ ಅಕ್ಕಪಕ್ಕದಲ್ಲೆಲ್ಲ ಬೆಳ್ಬೆಳಗೆಲ್ಲ ಹುಡುಗರೆಲ್ಲ ಓಡಾಡ್ತಾ ಇದ್ರು. ಸೊ ನಮ್ದೇನ್ ಹೊಸ ಟ್ಯಾಲೆಂಟ್ ಏನು, ನಾವೇನಾದ್ರು ಒಂದ್ ಮಾಡ್ಬೇಕು ಅಂತಂದಾಗ ಮುಂಗಾರು ಮಳೆ ಸಿನಿಮಾ ರಿಲೀಸ್ ಆಗಿತ್ತು ಅವಾಗ. ಮುಂಗಾರು ಮಳೆ ಹೀರೋ ಅದು ಬೆಳ್ಳಿಗೆ ಇರೋದಲ್ವಾ? ಅವ್ರು ಬೆಳಗಿದಾರ, ನಾವ್ ಕಪ್ಗಿದೀವಲ್ಲ ಅದೇ. ಸೊ ಮುಂಗಾರು ಮಳೆ ಸಾಂಗ್ ನ ತುಂಬಾ ಚೆನ್ನಾಗಿ ಹೇಳ್ತಿದ್ವಿ. ಒಂದಿನ ಸ್ಕೂಲಲ್ಲಿ ಯಾವ್ದೋ ಫಂಕ್ಷನ್ಗೆ ಮುಂಗಾರು ಮಳೆ ಸಾಂಗ್ ಹೇಳ್ಸಿದ್ರು. ಸೊ ನಮ್ ಕನ್ನಡ ಮ್ಯಾಮ್ ಅವ್ರ ಹೆಸರು ಪಾಪ ಹೇಳೋದ್ ಬೇಡ, ಈಗ್ಲೂ ಟೀಚಿಂಗ್ ಮಾಡ್ತಿರ್ತಾರೆ. ಅವಾಗ ಏಜ್ ಚಿಕ್ಕದಿತ್ತು ಅವ್ರಿಗೆ. ಅವರು ಓರಲ್ ಕರೆದಿ ನನ್ನನ್ನ ಮುಂಗಾರು ಮಳೆ ಸಾಂಗ್ ಹೇಳಪ್ಪ ಅಂತ. ಮ್ಯಾಮ್ ಕ್ವಶನ್ ಕೇಳಲ್ವ, ನೀನ್ ಹೇಳು. ಸೊ ಅವಾಗ ಮುಂಗಾರು ಮಳೆ ಸಾಂಗ್ ಹೇಳಿ ಆತರ ಎಲ್ಲ ಕೂಳೆ ಮಾಡ್ಬಿಟ್ಟಿದ್ವಿ. ಅವ್ರು 10 out of 10 ಕೊಟ್ಟಿದ್ರು. ಅದು ಬೇರೆ. ಹಿಂಗೆಲ್ಲಾ ಮಾಡ್ಬೇಡಿ ಯಾವ ಟೀಚರ್ಸ್ನು, ಆಯ್ತಾ? ಅವರೆಲ್ಲ ಓದ್ಬೇಕು, ಮಕ್ಳನ್ನ ಕರೆಕ್ಟ್ ಆಗಿ ಟೆಸ್ಟ್ ಮಾಡಿ. ನಾವು ನಮ್ ಕ್ಲಾಸು ಅವ್ರಿಗಿಂತ ಜಾಸ್ತಿ ಸೀನಿಯರ್ ಜೊತೆಗೆ ಇದ್ದಿದ್ ಜಾಸ್ತಿ ಸ್ಪೋರ್ಟ್ಸ್ ಅಲ್ವಾ? ಓದೋದ್ ಬಿಟ್ಟು ಸ್ಕೂಲಲ್ಲಿ ಎಲ್ಲ ಮಾಡ್ತಾ ಇದ್ವಿ. ಎಲ್ಲ ಮಾಡಿದ್ವಿ. ಮಾರ್ಕ್ಸ್ ಕೊಡ್ತಾ ಇದ್ರಲ್ಲ ಟೀಚರ್? ಇಲ್ಲ, ಅದೊಂದು ಊರಲ್ಲಿ ಮಾತ್ರ ಕೊಟ್ಟಿರೋದು, ಬೇರೆಲ್ಲ ಕೊಟ್ಟಿಲ್ಲ. ನಿಮ್ ಸಾಂಗ್ ದಾಗ ಹೇಳ್ತೀರಿ ನೀವು ಬಹಳ ಬಿಗ್ ಫ್ಯಾನ್ ಆಫ್ ಪುನೀತ್ ಸರ್. ಸೊ ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಒಂದ್ ಕಡೆ ಬೇಜಾರಾಗುತ್ತೆ ನೆನ್ಸ್ಕೊಂಡಾಗಂದ್ರೆ. ಒಂದು ತುಂಬಾ ಬ್ಯಾಡ್ ಇನ್ಸಿಡೆಂಟ್ ಏನಂತಂದ್ರೆ, ನನ್ನ ಜೀವನದಲ್ಲಿ ಅವ್ರನ್ನ ನೋಡಿಲ್ಲ ನನ್ನ ಎದುರುಗಡೆಯಿಂದ. ಅದು ನಂದು ಅದೊಂಥರ ತುಂಬಾ ಸೈಕ್ ಆಗತ್ತೆ ನೆನ್ಸ್ಕೊಂಡ್ರೆ. ಅದು ಯಾಕೆ ಅಷ್ಟು ನಾನ್ ರಿಗ್ರೆಟ್ ಮಾಡ್ತೀನಿ ಅಂತಂದ್ರೆ, ನಾವೆಲ್ಲ ಅಂದ್ರೆ ನನ್ ಫ್ರೆಂಡ್ಸ್ ಗ್ರೂಪ್ ಇದೆ 3 ಜನ. ನಾನು, ಅಕ್ಷಯ್, ಪ್ರಜ್ವಲ್ ಅಂತ ನಮ್ ಕಾಲೇಜಲ್ಲಿ ಮಾಜನಸ್ ಅಲ್ಲಿ ಓದ್ತಿರ್ಬೇಕಾದ್ರೆ.
ಸೊ ಅವರು ನಾವೆಲ್ಲ ಇದಕ್ ಹೋದ್ವಿ, ಏನಂತಾರೆ ಆಡಿಷನ್ ಕೊಟ್ಟಿದ್ವಿ ಯುವರತ್ನ ಮೂವಿಗೆ. ಸಂತೋಷ್ ಸರ್ ಓ ಕರೆದಿದ್ರು, ಆಡಿಷನ್ ಕೊಟ್ಟಾಗ ಅದಕ್ಕೆ ಸೆಲೆಕ್ಟ್ ಮಾಡಿದ್ರು ನನ್ನನ್ನ, ಅವರನ್ನು 3 ಜನ ಒಂದೊಂದು ಗ್ಯಾಂಗ್ಗೆ ಅಂತ. ಓಕೆ. ಸೊ ನಾನೇನ್ ಅನ್ಕೊಂಡಿದ್ದೆ, ಅದ್ರಲ್ಲಿ ಒಂದು ಮಾಮೂಲಿ ಒಂದ್ ಡೈಲಾಗ್ ಆರ್ಟಿಸ್ಟ್ ತರ ಇರುತ್ತಲ್ಲ, ಆ ತರ ಇತ್ತು. ಸೊ ನಂದು ಆ ಕಾಲೇಜ್ ತಾನೇ ಡಿಟೈನ್ ಆಗಿತ್ತು, ನಾನು ಇನ್ನೊಂದು ಕಾಲೇಜಿಗೆ ಸೇರ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇರೆ ಕಾಲೇಜ್ ಓಡಾಡ್ತಿದ್ದೆ. ನನ್ಗೆ ಆಫರ್ ಬಂದಾಗ ನಾನು ಹೋಗ್ಲಿಲ್ಲ. ನಾನು ಆ ಟೈಮ್ಗೆ ಇಲ್ಲ, ನನ್ಗೆ ಒಂದ್ ಆಸೆ ಏನು ಅಂತಂದ್ರೆ, ನನ್ ಫ್ರೆಂಡ್ಸ್ ಎಲ್ಲ ತುಂಬಾ ಹೇಳ್ತಾರೆ, ನಿಂಗೆ ಒಳ್ಳೆ ಬೇಸ್ ವಾಯ್ಸ್ ಇದೆ ಮಚ್ಚ, ನಿನ್ಗೆ ನೀನ್ ಒಳ್ಳೆ ವಿಲನ್ ಆಗ್ಬೋದು ಮುಂದಕ್ಕೆ, ಈ ತರ ಎಲ್ಲ ಹಿಂಗೆ ಅಂತ. ಅದನ್ನು ಕೂಡ ಸೊ ನೀನ್ ವಿಲನ್ ಆಗ್ಬೋದು ಹಿಂಗೆಲ್ಲ, ನೀನ್ ಸಕ್ಕದಾಗಿ ಮಾಡ್ತೀಯಾ. ನನ್ನ ಆಸೆ ಏನಂತಂದ್ರೆ, ಇಲ್ಲ ನಾವು ಒಂದ್ಸತಿ ಇಲ್ಲ ಪುನೀತ್ ಸರ್ ಜೊತೆಗೆ ನಾನು ಒಂದು ವಿಲನ್ ಆಗಿ ನಿಂತ್ಕೋತೀನಿ ನಾನು ಮುಂದಕ್ಕೆ, ಹಂಗೆಲ್ಲ ನಾನು ಬೇರೆ ತರ ಎಲ್ಲ ಮಾಡಲ್ಲ, ನಾನು ವಿಲನ್ ಆಗಿ ಮಾಡ್ಬೇಕು ಅಂತ. ಬಟ್ ಆದ್ರೆ ವಿಧಿ ಏನು ಮಾಡಕ್ ಆಗಲ್ಲ ನಿಜವಾಗ್ಲೂನು. ಅದೇ TVS ಫ್ಯಾಕ್ಟ್ರಿಲಿ ಕೆಲಸ ಮಾಡ್ಬೇಕಾದ್ರೆ ಸಡನ್ ಆಗಿ ಫೋನ್ ಬರುತ್ತೆ, ಈ ತರ ಬಾಸ್ ಹಿಂಗ್ ಆಗ್ಬಿಟ್ಟಿದೆ ಅಂತ. ಸಾರಿ, ಸುಮ್ನೆ ಅದೊಂಥರ ಮಕ್ಕಳ ಆಗೋಯ್ತು. ಸಾರಿ ಇವ್ರು, ನೀರ್ ಕೊಡಿ ಹಿಂಗೆ. ಥ್ಯಾಂಕ್ ಯು. ಸಾರಿ. ಆದ್ರೆ ನಾವು ಒಂದು ಏನಂತಾರೆ, ನಾನು ಯಾವಾಗ್ಲೂನು ಒಬ್ಬ ವ್ಯಕ್ತಿ ಸಾವು ಹೋಗಲ್ಲ. ನಾನು ತುಂಬಾ ಕಮ್ಮಿ ಅದ್ ಅನ್ಕೋಬಹುದು. ಸುಮಾರು ಜನ ಏನ್ ಅನ್ಕೋತಾರೆ ಅಂತಂದ್ರೆ, ನನ್ ಜೊತೆಗಿರೋ ಫ್ರೆಂಡ್ಸ್ ಗಳೇ ಅನ್ಕೋತಾರೆ ಏನಂತ, ಇವನೇನ್ ಒಂದ್ ಸಾವುಗಳಿಗೆಲ್ಲ ಬರಲ್ಲ ಇವನು ಈ ತರದಕ್ಕೆಲ್ಲ. ಯಾಕೆ ಅಂತಂದ್ರೆ ನಾವು ಜೊತೆಗಿರ್ಬೇಕಾದ್ರೆ ಅವ್ರ ನಗು ಮುಖನ ನೋಡಿರ್ತೀವಿ. ನಾವ್ ಯಾವಾಗ್ಲೂ ನಮ್ ಮನ್ಸಲ್ಲಿ, ನಮ್ ತಲೆಯಲ್ಲಿ ಯಾವಾಗ್ಲೂನು ಅವ್ರ ನಗು ಮುಖನೇ ಇರ್ಲಿ ಅನ್ನೋದನ್ನೇ ನಾವು ಬಯಸ್ತೀವಿ ಅದನ್ನ. ಸೊ ನಮ್ಗೆ ಅದು ನಮ್ ತಾಯಿ ಯಾವಾಗ್ಲೂ ಹೇಳ್ತಾರೆ, ನಮ್ಗೆ ಈಗ್ಲೂನು ಒಂದೊಂದ್ಸತಿ ಬೈದ್ ಹೇಳ್ತಾರೆ, ನೀನ್ ಏನ್ ಮಾಡಿದ್ರೆ ಏನ್ ಬಂತು, ನೀನ್ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ನಿನ್ ಕೈಲಿ ಆಕ್ಟ್ ಮಾಡಕ್ ಆಗಿಲ್ಲ ನಿನ್ಗೆ. ಸೊ ನಾನು ಅದನ್ನ ತುಂಬಾ ಅಂದ್ರೆ ತುಂಬಾ ಫೀಲ್ ಮಾಡ್ತೀನಿ. ಅದು ನನ್ಗೇನೋ ಅವ್ರು ಅಂದ್ರೆ ಒಂಥರ ಎಮೋಷನ್. ಹಂಗೆ ಅವ್ರು ಕೂಡ ಗೌರವ ಆಗ್ಲಿ, ಒಂದ್ ಹೆಣ್ಮಕ್ಳು ಕೂಡ ಗೌರವ ಆಗ್ಲಿ, ಅವರು ಒಂದು ಜನದ ಜೊತೆ ಬಿಹೇವ್ ಮಾಡೋದಾಗ್ಲಿ. ಅವರು ಈಗ ಅವ್ರ ನೋಡೇನೆ, ಇವಾಗ ಅವ್ರಿಗೆ ಒಂದ್ ಸಿನಿಮಾ ಒಂದ್ ಸ್ಕ್ರಿಪ್ಟ್ ಅಂತ ಬಂತು ಅಂತಂದ್ರೆ ಅವ್ರು ಮಾಸ್ ಆಗಿರಕ್ಕೂ ಸರಿ, ಕ್ಲಾಸ್ ಆಗಿರಕ್ಕೂ ಸರಿ ಹಿಂಗೆ. ಬಟ್ ಅವ್ರ ಪರ್ಸನಲ್ ಜೀವನದಲ್ಲಿ ನಾವ್ ಯಾವತ್ತೂ ಒಬ್ರು ಮುಂದೆ ಕಾಲ್ ಮೇಲೆ ಕಾಲ್ ಹಾಕಿ ಕೂತಿದ್ದು ನೋಡ್ಲಿಲ್ಲ ನಾವು ಅವ್ರನ್ನ, ಯಾವೊಂದ್ ಇಂಟರ್ವ್ಯೂ ಅಲ್ಲಿ ಆಗ್ಲಿ ಈ ತರ ಆಗ್ಲಿ. ಬಟ್ ಆ ಮನುಷ್ಯನ ಜೊತೆ ಕೆಲಸ ಮಾಡಕ್ ಆಗಿಲ್ವಲ್ಲ, ಬದುಕಕ್ ಆಗಿಲ್ವಲ್ಲ ಅಂತ ಅನ್ನೋದು ಅಷ್ಟಿಷ್ಟ. ಅದೇ ಜೈ ಉಪವಾಸ್ ಅಂತ ಸರ್. ಹಂಗೆ ಐ ಆಮ್ ಸಾರಿ, ಸುಮ್ನೆ ಅದ್ ಹಂಗ ಅನ್ಸುತ್ತೆ. ಅಂದ್ರೆ ಇಟ್ಸ್ ಲೈಕ್ ಸಡನ್ ಆಗಿ ಅದೇನೋ ತಡ್ಕೊಳಕ್ ಆಗಲ್ಲ ಅಂತಂತಾರಲ್ಲ, ಅಂದ್ರೆ ನಂಗೆ ಇಲ್ಲ ಅಂತ. ಬಟ್ ಒಪ್ಕೊಳ್ಳೇಬೇಕು, ಏನೇ ಆಯ್ತು ಅಂತಂದ್ರು ಸತ್ಯನ. ಇವಾಗ ಇಷ್ಟೆಲ್ಲ ಹೇಳಿದ್ರಿ, ಇದೇ ನಾನು ಕಂಟಿನ್ಯೂ ಮಾಡ್ಬೇಕು, ಇದೇ ಕ್ಲಿಕ್ ಆಯ್ತು ನನಗೆ ರ್ಯಾಪೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಏನೋ ಒಂದದು ಜ್ಞಾನೋದಯ ಮೂಮೆಂಟ್ ಇರುತ್ತಲ್ಲ, ಗಿಡದ ಕೆಳಗಡೆ ಕೂತ್ಕೊಂಡು ಆತರ. ಇಲ್ಲ ಅಂದ್ರೆ ಇನ್ನು ನನ್ ಪ್ರಕಾರ ನಾನು ಇನ್ನೂ ಕ್ಲಿಕ್ಕೇ ಆಗಿಲ್ಲ ಅಂತ ನನಗೆ. ಇಲ್ಲ ಆಕ್ಚುಲಿ ಇಲ್ಲ, ಅದು ಟ್ರೆಂಡ್ ಆಕ್ಚುಲಿ ನಾವೇನ್ ಟ್ರೆಂಡ್ ಆಗಿರ್ಲಿಲ್ಲ. ಟ್ರೆಂಡ್ ಟ್ರ್ಯಾಕ್ ಬರ್ದಾಗ ಆ ಟ್ರೆಂಡ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನಮ್ಗೆ. ಕೆಲವೊಂದ್ ಟೈಮ್ ಅದೇ ನಮ್ಮ ಟೀಮ್ ಮೇಟ್ಸ್ ಗಳೆಲ್ಲ ಕೆಲವೊಂದು ಅವ್ರುನು ಕಾಲೇಜ್ ಎಲ್ಲ ಮುಗಿಸಿದ್ರು, ಎಲ್ಲಾರು ಒಂದೊಂದ್ ಕಡೆ ಸ್ಪ್ರೆಡ್ ಆಗ್ಬಿಟ್ಟಿದ್ರು ಎಲ್ಲಾರು. ಸೊ ಆ ಟೈಮಲ್ಲಿ ಯಾರು ಇರ್ಲಿಲ್ಲ. ಆ ಟೈಮಲ್ಲಿ ಜೊತೆಗೆ ಮ್ಯೂಸಿಕ್ ಮಾಡೋಣ ಅಂತಂದ್ರು ಅವ್ರುನು ಪಾಪ ಬಿಸಿ ಆಗಿದ್ರು. ಅವ್ರುನು ಆ ಟೈಮಲ್ಲಿ ಪಾಪ್ಸ್ ಅನ್ನೋರು ಪರಿಚಯ ಆದ್ರು ನನಗೆ, ಪಾಪ್ 69 ಅಂತ, ಬೆಂಗಳೂರು ಬಾಯ್ ಅವರು. ಸೊ ಅವ್ರ ಜೊತೆಗೆ ಡೈಮಂಡ್ ಮಾಡಿದ್ವಿ ನಾವು. ಅದು ನಮಗ್ ಗೊತ್ತಿರ್ಲಿಲ್ಲ. ಅದೇ ಅಂತ ನಾನು ಯಾವಾಗ್ಲೂ ಎಲ್ರಿಗೂ ಹೇಳ್ತಿರ್ತೀನಿ, ಹಿಂಗೆ ಡೈಮಂಡ್ ತುಂಬಾ ಚೆನ್ನಾಗ್ ಮಾಡಿದ್ರು, ಒಳ್ಳೆ ಟ್ರ್ಯಾಕ್ ಕೊಡ್ತೀರಾ, ಹೆಂಗ್ ಮಾಡಿದ್ರಿ, ಯಾವ ತರ ಮಾಡಿದ್ರಿ, ಹೆಂಗೆ ಅಂತ. ನಾನು ಅದ್ನೇ ಹೇಳೋದು ಅವ್ರಿಗೆ, ಇಷ್ಟ್ ದಿನ ಸೋತವನ್ಗೆ ಇನ್ನೊಂದ್ಸತಿ ಸೋಲೋದೇನ್ ದೊಡ್ಡದಲ್ಲ ಬಿಡು, ಆಗಿದ್ದಾಗ್ಬಿಡ್ಲಿ, ಒಂದ್ 500 ರೂಪಾಯಿ ಎತ್ಕೊಂಡ್ಬಿಡೋಣ, ಆಗಿದ್ದಾಯ್ತು, ನಮ್ದೇ ಯಾವ್ದೋ ಒಂದ್ ಕ್ಯಾಮ್ರಾ ಲೋನ್ ಹಾಕೊಂಡ್ ತಗೊಂಡಿದೀವಿ, ಹೋಗ್ಬಿಟ್ಟು. ಆ ಟೈಮಲ್ಲಿ ಯಾರು ಇಲ್ಲ ಡೈಮಂಡ್ ಟ್ರ್ಯಾಕ್ ಅಲ್ಲಿ. ನನ್ನ ಎದುರುಗಡೆ ನನ್ DOP ನಿಂತಿದ್ದಾನೆ, ಈ ಕಡೆ ನಾನ್ ಬೇರೆ ಯಾವ್ದೋ ಒಂದ್ ತಲೆ ಮೇಲೆ ಒಂದ್ ಖರ್ಚಿ ಹಾಕೊಂಡ್ ಹಿಂಗ್ ನಿಂತ್ಬಿಟ್ಟಿದೀನಿ. ಜನ ಎಲ್ಲ ಹಿಂಗೆಲ್ಲ ನೋಡ್ತಾವ್ರ, ಹಿಂಗೆ ಹಿಂಗ ಹಾಕೊಂಡು ಬಾ ಮಾಡೋಣ ಅಂತ ಅಂದ್ಬಿಟ್ಟು ಡೈಮಂಡ್ ಟ್ರ್ಯಾಕ್ ಮಾಡಿದ್ದು. ಸೊ ಅವರು ಪಾಪ್ 69ಗೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ಬರ್ಲಿಲ್ಲ ಅಂತಂದಿದ್ರೆ ನಮ್ಗೆ ಈ ಕಾನ್ಫಿಡೆನ್ಸ್ ಬರ್ತಿರ್ಲಿಲ್ಲ ನನ್ ಜೀವನಕ್ಕೆ, ಅವ್ರು ಬರ್ಲಿಲ್ಲ ಅಂತಿದ್ರೆ. ಸೊ ಅದಾದ್ಮೇಲೆ ನಾವಿಬ್ರೆ ಡಿಸೈಡ್ ಮಾಡಿದ್ವಿ, ಒಂದು ಬೀಟ್ ಕಳ್ಸಿದ್ರು ಅವ್ರು ನನಗೆ. ನಾನ್ ಹೇಳ್ದೆ ಟ್ರೆಂಡ್ ಅಂತ ಬರೆಯೋಣ, ಈ ತರ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಟಾಪಿಕ್ ಇದೆ, ಹೆಂಗ್ ಬರೆಯೋಣ ಅಂತ. ಬಟ್ ಒಂದ್ ಕಡೆ ಏನಂತಂದ್ರೆ, ಟ್ರೆಂಡ್ ಅಂತ ಬರೀತೀವಿ, ನಾವ್ ಯಾವ ಸಿನಿಮಾ ಟ್ರೆಂಡ್ ಆಗಿದೀವಿ, ಇವಾಗ ಯಾವ್ದೋ ಒಂದ್ ಟ್ರ್ಯಾಕ್ ಬಿಟ್ಟಿದೀವಿ ಅಂತ
ಡೈಲಮಾದಾಗಿದೆ ನಾವು ಬಿಟ್ಬಿಟ್ವಿ, ನಿಲ್ಸ್ಬಿಟ್ಟಿದ್ವಿ ಟ್ರೆಂಡ್ ಟ್ರ್ಯಾಕ್ ನ. ಇಲ್ಲ ಮಾಡೋದ್ ಬೇಡ, ಟ್ರೆಂಡ್ ಆದಾಗ ಬಿಡೋಣ ಇದನ್ನ. ಇಲ್ಲ ಗೊತ್ತಿಲ್ಲ ಬಿಡು, ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇದೀವಿ ಅಂತ ಬಿಟ್ಬಿಡೋಣ. ಮ್ಯಾನಿಫೆಸ್ಟ್ ಮಾಡಿದ್ರಿ ನಂಗ್ ಅದೇ ಬರ್ತಾಯ್ತು ಸೊ ಮ್ಯಾನಿಫೆಸ್ಟ್ ಮಾಡೋಣ ಇಲ್ಲ ಟ್ರ್ಯಾಕ್ ಮುಖಾಂತರ ಅಂತ ಅಂದ್ಬಿಟ್ಟು, ಸೊ ಇಲ್ಲ ಮಾಡೋಣ ಅಂದ್ಬಿಟ್ಟು ಟ್ರೆಂಡ್ ಆಗಿದ್ದು. ನನ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂನು. ನಿಜವಾಗ್ಲೂ ಟ್ರೆಂಡ್ ಆ ಮಟ್ಟಿಗೆ ಟ್ರೆಂಡ್ ಮಾಡಿದಕ್ಕೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಕನ್ನಡ ಹಿಪ್ ಹಾಪ್ ಕಲ್ಚರ್, ಕನ್ನಡ ರ್ಯಾಪ್ ಸೀನ್ ಹೇಗಿದೆ ನಿಮ್ಗೆ, ಹೆಂಗ್ ಅನಿಸ್ತದೆ? ಕನ್ನಡ ರ್ಯಾಪ್ ಸೀನ್ ತುಂಬಾ ಚೆನ್ನಾಗಿದೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ತುಂಬಾ ಬೆಳವಣಿಗೆಗಳು ಕಾಣ್ತಿದೆ ಇವಾಗ. ನಂತರ ತುಂಬಾ ಹೊಸಬ್ರುಗಳು ಬರ್ತಿದ್ದಾರೆ ಕನ್ನಡ ರ್ಯಾಪ್ ಇಂಡಸ್ಟ್ರಿಗೆ. ತುಂಬಾ ಚೆನ್ನಾಗಿ ತಗೊಂಡ್ಬಂದಿದ್ದಾರೆ ನಮ್ ಸೀನಿಯರ್ಸ್ ಗಳೆಲ್ಲ. ಇವಾಗ ರಾಹುಲ್ ಡಿಟೋ ಬ್ರೋ ಆಗ್ಲಿ, MC ಬಿಜು ಬ್ರೋ ಆಗ್ಲಿ, SID ಬ್ರೋ ಆಗ್ಲಿ, ಇವಾಗ ಒಂದು ಕಂಪ್ಲೀಟ್ ಅವಾಗ ರ್ಯಾಪ್ ಅಂದ್ರೆ ಏನು ಅಂತ ಕರೆಕ್ಟ್ ಆಗಿ ತಿಳಿಸ್ಕೊಟ್ರು. ವಾಟ್ ಈಸ್ ರ್ಯಾಪ್, ವಾಟ್ ಈಸ್ ಪಾಪ್ ಏನು ಅಂತ ಅನ್ನೋದು ತಗೊಂಡ್ಬಂದ್ರು. ಹಿಪ್ ಹಾಪ್ ಕನ್ನಡಿಗರು ಅಂತ ಟೀಮ್ ಇತ್ತು, ತುಂಬಾ ಬೂಮ್ ಅಲ್ಲಿ ಇತ್ತು. ಸೊ ಟೀಮ್ ಮಾರ್ಟಿನ್ ಒಬ್ರು ಅವರೆಲ್ಲ ತುಂಬಾ ಒಳ್ಳೆ ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲಿಂದ ರೈಟ್ ಆರ್ ರಾಂಗ್ ಅದು ನನಗ್ ಗೊತ್ತಿಲ್ಲ. ಅದು ಎಲ್ಲೋ ಒಂದ್ ಕಡೆ ಕೆಲವೊಂದ್ ಟೈಮ್ ಅಲ್ಲಿ ಬೇರೆ ಭಾಷೆ ಒಳಗಾಗದ್ ಜಾಸ್ತಿ ಆದ್ರು ನಮ್ ಜನ ಆ ಕ್ಯಾಚಿ ಆಗಿ ಅದೆಲ್ಲ ಒಂದ್ ಕಮ್ಮಿ ಆಯ್ತು. ಬಟ್ ಅವತ್ತಿಂದನು ರಾಹುಲ್ ಡಿಟೋ ಬ್ರೋ ಅದೊಂದು ಕನ್ಸಿಸ್ಟೆನ್ಸಿ, ನಾನು ಅವಾಗ್ಲಿಂದ ನೋಡ್ದಂಗ್ ಬಿಜು ಬ್ರೋ, ರಾಹುಲ್ ಡಿಟೋ ಬ್ರೋ ಅವರು ಅದೊಂದು ಕನ್ಸಿಸ್ಟೆನ್ಸಿನ ಇನ್ನ ರ್ಯಾಪ್ ಗೇಮ್ ಅದೊಂದು ತುಂಬಾ ಚೆನ್ನಾಗಿ ಎತ್ಕೊಂಡ್ಬಂದಿದ್ರು. ಬಟ್ ಆದ್ರೆ ಅದು ಬಿಟ್ಟು ಬೇರೆಯವ್ರು ಯಾರು ಗೊತ್ತಾಗ್ತಿರ್ಲಿಲ್ಲ. ಇಟ್ಸ್ ಲೈಕ್ ತುಂಬಾ ಜನ ರ್ಯಾಪರ್ಸ್ ಇದಾರೆ ನಮ್ ಕನ್ನಡದಲ್ಲಿ ಈಗ್ಲೂನು. ತುಂಬಾ ಇದೆ. ಕಲೆ ಕ್ರಿಮಿನಲ್ಸ್ ಅಂತ ಒಂದ್ ಟೀಮ್ ಇದೆ, ಬೆಟಾಲಿಯನ್ಸ್ ಅಂತ ಟೀಮ್ ಇದೆ. ಮತ್ತೆ ಇದೇ ತರ ನಾನು ಹೆಸರುಗಳು ಮರಿಬೋದು. ಬಟ್ ಆದ್ರೆ ತುಂಬಾ ನ್ಯೂ ಕಮರ್ಸ್ ಗಳು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಿದಾರೆ ಅವರೆಲ್ಲ. ಅವ್ರ ಟ್ರ್ಯಾಕ್ಸ್ ಗಳನ್ನೆಲ್ಲ ಕೇಳ್ಬೇಕು ನಮ್ ಕನ್ನಡದವರು. ನಿಜವಾಗ್ಲೂ ಅದೇ ಅವ್ರು ಹೇಳ್ತಾರೆ. ಈಗ ಬೇರೆಯವರೆಲ್ಲ ಟ್ರಾವಿಸ್ ಸ್ಕಾಟ್ ಎಲ್ಲ ಟ್ರ್ಯಾಕ್ ಕೇಳ್ತಾರೆ ಹಿಂಗೆ ಅಲ್ಲ ಅಂದ್ರೆ ಬೇರೆ ಯಾವ್ದೋ ಭಾಷೆ ಟ್ರ್ಯಾಕ್ಸ್ ಗಳನ್ನ ಕೇಳ್ತಾರೆ. ಅವ್ನ್ ಚಾಪರ್ ಫ್ಲೋ ಮಾಡ್ದ, ಅವ್ನ್ ಮಂಬ್ಲಿಂಗ್ ಮಾಡ್ದ ಹಿಂಗೆ ಅಂತ. ಎಲ್ಲಾ ತರದ ರ್ಯಾಪರ್ಸ್ ಗಳು ನಮ್ ಕನ್ನಡದಲ್ಲಿ ಇದಾರೆ. ಬಟ್ ಅಂದ್ರೆ ನಮ್ ಕನ್ನಡದಲ್ಲಿ ಮೇನ್ ಥಿಂಗ್ ಮಾರ್ಕೆಟ್ ಇಲ್ಲ ಮೊದಲನೇದಾಗಿ. ಈಗ ಸೀನ್ ತುಂಬಾ ಚೆನ್ನಾಗಿದೆ, ಮಾರ್ಕೆಟ್ ವಿಚಾರದಲ್ಲಿ ಇಲ್ಲ. ಒಳ್ಳೆ ಮಾರ್ಕೆಟ್ ಬೇಕು ನಮ್ ಕನ್ನಡ ರ್ಯಾಪರ್ಸ್ಗೆ. ಸೊ ಇವಾಗ ನಾವು ನಿಮ್ ಜೊತೆ ಒಂದ್ ಗೇಮ್ ಆಡ್ಬೇಕು. ಗೇಮ್ ಎ ಫಾರ್ ಆಯ್ಕೆ ಅಂತ. A for ಆಯ್ಕೆ. ಎ ಫಾರ್ ಆಯ್ಕೆ ಮಾಡೋದು. ಓಕೆ, ನೀವು ಒಬ್ಬರ ನೇಮ್ ನ ಅಥವಾ ಒಂದ್ ಇದನ್ನ ಸೆಲೆಕ್ಟ್ ಮಾಡ್ಬೇಕು. 2 ಆಪ್ಷನ್ ಕೊಡ್ತೇವೆ, ಸರಿನಾ? ಫಸ್ಟ್ ಒನ್, ಡ್ರೀಮ್ಸ್ ಆರ್ ಸ್ಟ್ರೀಟ್ ಕಿಂಗ್. ಸ್ಟ್ರೀಟ್ ಕಿಂಗ್. ಓ ಪ್ಲೀಸ್ ಆರ್ ಕೆಟ್ಟ ಪ್ರಪಂಚ. ಕೆಟ್ಟ ಪ್ರಪಂಚ. ಓಕೆ, ಗ್ಯಾಂಗ್ಸ್ಟರ್ ಆರ್ ಟ್ರೆಂಡ್. ಗ್ಯಾಂಗ್ಸ್ಟರ್. ಓಕೆ, ಬೇಡ್ ವಿತ್ತು ಆರ್ ಹುಷಾರು. ಇಲ್ಲಿಗೆಲ್ಲ ಹೋಗ್ಬಿಟ್ಟಿದ್ಯಾ? ಬೇಡ್ ವಿತ್. ಓಕೆ, ನೈಸ್. I listen to his songs, okay? ಕೆಟ್ಟ ಪ್ರಪಂಚ ಕೇಳಿದ ತಕ್ಷಣ ಉಪೇಂದ್ರ ಮೂವಿ ತರ ಇದೆಯಲ್ಲ ಇದು ಫುಲ್. ನಾನ್ ಕೆಟ್ಟವನು, ನನ್ ಕಚಡ ನನ್ ಮಗ, ಅದೇ ದುನಿಯಾನು ಕಚಡವಾಗಿದೆ. ನೂರಕ್ ನೂರು ಸತ್ಯ. ಅದೇ ಅಂದ್ರೆ ಏನಾದ್ರೂ ಉಪೇಂದ್ರ ಅವ್ರದ್ದು ಸ್ವಲ್ಪ ಲಿಂಕ್ ಇದೆಯಾ ಆ ಸಾಂಗಿಗೆ? ಇಲ್ಲ ಆ ತರದ್ದಂತಿಲ್ಲ. ಅವ್ರ ಥಾಟ್ಸ್ ಗಳೆಲ್ಲ ತುಂಬಾ ಇಷ್ಟ ನಮ್ಗೆ. ಬಟ್ ಆದ್ರೆ ಕೆಟ್ಟ ಪ್ರಪಂಚ ಅಂತಂದ್ರೆ ಇಟ್ಸ್ ಲೈಕ್ ನನ್ ಪರ್ಸ್ಪೆಕ್ಟಿವ್ ಅಲ್ಲಿ ಆ ಟೈಮಲ್ಲಿ ನನ್ಗೆ ಏನ್ ಕಾಣಿಸ್ತಿತ್ತು, ಸೊ ಅದನ್ನ ಬರ್ದಿದ್ದು. ಅಂದ್ರೆ ಓಡ್ತಾ ಜನ ಏನೋ ನಂಬರ್ 1 ಆಗ್ಬೇಕು ಅಂತ ಓಡ್ತಾ ಅಕ್ಕಪಕ್ಕದಲ್ಲಿರೋರ್ನೆಲ್ಲ ಮರ್ತ್ಬಿಟ್ಟು, ಅಣ್ಣನ ತಮ್ಮನ ಅನ್ನೋದೇ ಮರ್ತ್ಬಿಟ್ಟು ಹೋಗ್ತಿರ್ತಾರೆ ಮುಂದಕ್ಕೆ. ಪಕ್ಕದಲ್ಲಿರೋದು ಹರ್ಟ್ ಆಗ್ತಿದ್ಯೋ ಇಲ್ವೋ ಅನ್ನೋದನ್ನು ಯೋಚನೆ ಮಾಡಲ್ಲ ಅವರೆಲ್ಲ. ಸುಮ್ನೆ ನಾನ್ ನಂಬರ್ 1 ಆಗ್ಬೇಕು ಅಷ್ಟ್ ಬಿಟ್ರೆ ಇಲ್ಲ. ಆಮೇಲೆ ನಾವು ಒಂದ್ ನೋಡ್ತೀವಿ ಅಂದ್ರೆ ಎದುರುಗಡೆ ನೋಡ್ತಿರ್ತೀವಿ ಕೆಲವೊಂದನ್ನ. ಹೆಂಗೆ ಅಂತಂದ್ರೆ ಗುರುಗಳಾಗಿದ್ದವ್ರೆ ಕರೆಕ್ಟ್ ಆಗಿರಲ್ಲ ಒಂದೊಂದ್ ಟೈಮ್ ಅಲ್ಲಿ. ಅದನ್ನೇ ಬರ್ದಿದ್ದೀನಿ ಕೆಟ್ಟ ಪ್ರಪಂಚದಲ್ಲಿ. ಅದು ಬರ್ತಿದ್ದಾರೆ ಫೇಮಸ್. ನಾನು ಕೆಟ್ಟವನು, ನೀನು ಕೆಟ್ಟವನು, ಎಲ್ಲರೂ ಅಷ್ಟೇ. ಅದೇ ಒಂದು ಸ್ಟ್ರೀಟ್ ಕಿಂಗ್ ಟ್ರ್ಯಾಕ್ ಅಲ್ಲಿ ಬರ್ದಿದ್ದೀನಿ. ಎಲ್ಲೆಲ್ಲೂ ಹಲ್ಕಾ ಜನ, ಹೌದು, ನನ್ನೊಳಗು ನಿನ್ನೊಳಗು. ಕರೆಕ್ಟ್. ಹ್ಯಾಮ್ಲೆಟ್ ಅನ್ನೋ ಒಂದು ಶೇಕ್ಸ್ಪಿಯರ್ ಅವ್ರದ್ದು ಡ್ರಾಮಾದಲ್ಲಿ ಇರುವಂತ ಪದ ಅದು. ಸೊ ಅದು ನಮ್ ರ್ಯಾಪ್ ಬರ್ದಿದ್ವಿ ನಾವು. ಅಂದ್ರೆ ಕೆಟ್ಟ ಪ್ರಪಂಚ ಅದೇ ನಾವು ಸುಮ್ನಿದ್ರೆ ಈಗ ನನ್ ಪಾಡಿಗೆ ನಾನಿದ್ರೆ ದುರಂಕಾರ ಅನ್ನೋ ಜನ ಇದರ ನನ್ನ ಗ್ರಹಚಾರ. ಇಲ್ದೆ ಹೋದ್ರೆ ಅವರಿಗೆಲ್ಲ ಸಮಾಚಾರ. ನಾನೇ ಬಟ್ಟೆ ಅವರೇ ನಕ್ಕದ್ ಸೂಜಿ ದಾರ ಅಂತ ಹೊಲ್ದಾಕ್ಬಿಡ್ತಾರಂತ. ಕ್ರೇಜಿ.
ಬ್ರೋ ಕ್ರೇಜಿ ಯು ಗೈಸ್ ಶುಡ್ ಬೈ ಹಾರ್ಟೆಡ್ ಇನ್ ಮೇಲಿಂದ ಓರಲ್ಸ್ ದಾಗಿದೆ ಇದು ಇವ್ರ ರ್ಯಾಪೇ ಕೇಳ್ಬೇಕು ಓರಲ್ಸ್ ಅಲ್ಲಿ. ಸೊ ಅದಕ್ಕೆ ಆ ಥಾಟ್ ಪ್ರೋಸೆಸ್ ಅಲ್ಲಿ ಕೆಟ್ಟ ಪ್ರಪಂಚ. ನೀವು ರ್ಯಾಪ್ ಸೀನ್ ಅಲ್ಲಿದ್ರು ಯು ಆರ್ ವೆರಿ ಫೇಮಸ್ ಪರ್ಸನ್ ಇನ್ ಇನ್ಸ್ಟಾಗ್ರಾಮ್ ಆಲ್ಸೋ. ನೀವು ಇನ್ಸ್ಟಾಗ್ರಾಮು ಹೆಂಗೆ ಅವಾಗ ನಿಮ್ ಇನ್ಸ್ಟಾಗ್ರಾಮ್ ಪೇಜ್ ಹೆಂಗೆ ಬೂಮ್ ಆಗಕ್ ಸ್ಟಾರ್ಟ್ ಆಯ್ತು? ಅದೇ ಒಂದೊಂದ್ಸತಿ ಅಂತಾರಲ್ಲ ಅದು ಹೆಂಗೆ ಅಂತಂದ್ರೆ ಇವೆಲ್ಲ ನಮ್ಮ ಜೀವನದಲ್ಲ ನಿಜವಾಗ್ಲೂ ಇವೆಲ್ಲ ಆಗ್ತಿರೋದೆಲ್ಲ ಸತ್ಯನ. ಇವಾಗ ನೋಡಿ, ಇವಾಗ ಫಾರ್ ದಿ ಫಸ್ಟ್ ಟೈಮ್ ನಾನು ಯಾವ್ದಾದ್ರು ಒಂದು ಹಿಂಗ್ ಕೂತ್ ಮಾತಾಡ್ತಿದ್ದೀನಿ, ಈ ತರದ್ ಒಂದು ಮಾತುಕತೆಯಲ್ಲಿ ಕೂತ್ ಮಾತಾಡ್ತಿದ್ದೀನಿ ಅನ್ನೋದು ನನ್ನ ಜೀವನ ಮೊದಲನೇ ಮಾತುಕತೆ. ಇದೊಂದು ಇಂಟರ್ವ್ಯೂ ತರ ಅಂತ ಹೇಳ್ತೀವಿ ಅಂತಂದ್ರು ಇದು ಮೊದಲನೇದು ನನಗೆ. ಅದಕ್ಕೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ಅಂಡ್ ಥ್ಯಾಂಕ್ಸ್ ಟು ಟ್ಯಾಲೆಂಟ್ ಟ್ರೈಬ್ ಅಂಡ್ ಫಂಡಮೆಂಟಲ್ಗೆ. ಅದೇ ಸಡನ್ ಆಗಿ ನಾವು ಡೈಮಂಡ್ ಟ್ರ್ಯಾಕ್ ಬಿಟ್ವಿ, 3 days ಆಗಿತ್ತು. ಅದು ಇನ್ನು ಗೊತ್ತಿಲ್ಲ ನಮ್ಗೆ. ಮಾಮೂಲಿ 200-300 ವ್ಯೂಸ್ ಎಲ್ಲ ನೋಡೋದೆಲ್ಲ ಹೊಸದಿಲ್ಲ ನಮ್ಗೆಲ್ಲ. ಅದೊಂದ್ 200 ವ್ಯೂಸ್ ಹೋಗ್ಬಿಡಿದೆ, ಇದೊಂದ್ 1000 ವ್ಯೂಸ್ ಹೋಗ್ಬಿಡಿದೆ, 1,000 ವ್ಯೂಸ್ ಎಲ್ಲ ಹೋಗ್ಬಿಡಿದೆ. ಪರವಾಗಿಲ್ಲ, ಇದೊಂದ್ 5,000 ಓಡ್ಬಿಡುತ್ತೆ ನನ್ ಟ್ರ್ಯಾಕ್. ಅದಕ್ಕಿಂತ ಎಲ್ಲ 2,500 ಎಲ್ಲ ಓಡ್ತಾ ಇತ್ತು, ಒಂದ್ 5,000 ಓಡ್ಬಿಡುತ್ತೆ ಅಂತ. ಆದ್ರೂ ಒಂದ್ ಮನ್ಸಲ್ಲಿ ಇರುತ್ತಲ್ಲ, ಈಗ ನಮ್ದು ಏನಾದ್ರು ಆಗ್ಬೇಕಲ್ಲಪ್ಪ ಅಂತ. ಅವಾಗ ನನ್ ಫ್ರೆಂಡ್ ಶಿವಮೂರ್ತಿ ಅಂತಿದ್ದಾನೆ. ಸೊ ಅವನು ನಮ್ನ ಕೊಟ್ಟಿಯೂರು ಕರ್ಕೊ ಹೋಗಿದ್ದ. ಎಲ್ಲಿಗೆ? ಕೊಟ್ಟಿಯೂರು, ಕೇರಳ ಕೊಟ್ಟಿಯೂರು. ಓಕೆ ಶಿವಂದು ಟೆಂಪಲ್ ಅದು. ಓಕೆ. ಸೊ ಅಲ್ಲಿಗೆ ಹೋಗಿದ್ ಬಂದು ನಾವು ಮನೇಲಿ ಇದ್ದು ಬೆಳಿಗ್ಗೆ ಕಂಡ್ಬಿಟ್ಟಿದ್ ಅಷ್ಟೇ. ಏನ್ ಈ ತರ ಅಲ್ಲ, 100 ತೆಗಿತೀನಿ, 100 ಫಾಲೋವರ್ಸ್ ಅಂತೆ, ಸುಮ್ನೆ ಲೈಕ್ಸ್ ಬರ್ತಾರಂತೆ, ಸುಮ್ನೆ ವ್ಯೂಸ್ ಹೊಡ್ತಾ ಇರೋದಂತೆ, ರಿಕ್ವೆಸ್ಟ್ ತುಂಬಾ ಇರೋದಂತೆ. ಇವೆಲ್ಲ ಸುಮ್ನೆ ಇವೆಲ್ಲ ಇಲ್ಲ, ಸುಮ್ನೆ ಹಂಗೆಲ್ಲ ಅಂತ. ಬಟ್ ಆದ್ರೆ ಆಕ್ಚುಲಿ ನಿಜ ಆಗ್ತಿದೆ ಅದು. ಇಲ್ಲಪ್ಪ ಆ ತರ ಎಲ್ಲ ಆಗುತ್ತೆ. ಅದೇ ನಮ್ಗೆ ಈಗ್ಲೂನು ಡೌಟ್ ಅಲ್ಲಿ ಇದ್ದೀನಿ ನಾನು. ಇವೆಲ್ಲ ನಮ್ಗೆ ಆಯ್ತಾ ಇರೋದ ಇವೆಲ್ಲ? ಯಾಕೆಂತಂದ್ರೆ ಜೀವನದಲ್ಲಿ ಅಟ್ಲೀಸ್ಟ್ ಏನಾದ್ರು ಸಣ್ಣ ಪುಟ್ಟದಾಗ್ಲಾದ್ರೂ ಒಳ್ಳೇದಾಗಿ ಒಂದ್ ಒಳ್ಳೇದಾದ್ರೆ ಏನೋ ಒಂದ್ ಸರಿ. ಜೀವನ ಪರ್ಯಂತ ಊರಿಗೆ ಅವರೇ ಕಂಡ್ಬಿಡ್ಕೋತವ್ರೆ. ಇಟ್ಸ್ ಲೈಕ್ ಹೆಂಗೆ ಅಂತಂದ್ರೆ ಅಲ್ಲಿ ಈಗೇನೋ ಗೊತ್ತಿಲ್ಲ, ಏನೋ ಅದು ಚೆನ್ನಾಗ್ ಆಗ್ತಿರೋದು. ಕಾಲೇಜ್ ಮುಗಿಸಿ ಇಲ್ಲ ನಮಗೂ ಒಳ್ಳೇದಾಯ್ತದೆ ಅಂತ ಕಾದು 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 ಕೊನೆಗೂ ನಮ್ಗೇನೋ ಒಂದ್ ಒಳ್ಳೇದಾಗ್ತಿದಾಗ ಡೌಟ್ ಆಗ್ಬಿಡುತ್ತೆ, ನಿಜವಾಗ್ಲೂ ನಮ್ಗೆಲ್ಲ ಒಳ್ಳೇದಾಯ್ತಾರೆ, ನಿಜನ ಸುಳ್ಳ ಅಂತ. ಸೊ ಹಂಗೆ ಇನ್ಸ್ಟಾಗ್ರಾಮ್ ಚೆನ್ನಾಗ್ ಆಗ್ತಿದೆ ಇವಾಗ. ಬಟ್ ಆದ್ರೆ ಅದನ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಾಗ್ಲಿ, ಅದಕ್ಕೆ ಪೋಸ್ಟ್ ಗಳು ಹಾಕೋದಕ್ಕಾಗ್ಲಿ, ಹೆಂಗೆ ಅಂತಂದ್ರೆ ಒಂದೊಂದ್ ಟೈಮ್ ನಾನ್ ರ್ಯಾಪರ ಇಲ್ಲ ನಾನ್ ಪೋಸ್ಟ್ ಮಾಡೋಣ ನಾನ್ ದಿನ ಪೋಸ್ಟ್ ಮಾಡೋಣ ಅನ್ಸ್ಬಿಡುತ್ತೆ ಒಂದೊಂದ್ ಟೈಮ್ ಅಲ್ಲಿ. ಅಂದ್ರೆ ಯಾರಾದ್ರೂ ಇದ್ಬಿಟ್ರೆ ಸಾಕಲ್ಲಪ್ಪ ನಮ್ ಪೋಸ್ಟ್ ಗಳನ್ನ ಹಾಕಕ್ಕೆ ಅಂತ. ಸೊ ನಾನ್ ಸ್ವಲ್ಪ ದೂರ ಇರೋದ್, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರೋದ್ ಬರೀ ನನ್ ಪೋಸ್ಟ್ ಗಳು ಹಾಕಕ್ಕೆ, ಸಾಂಗ್ ಗಳು ಬಿಡಕ್ಕೆ ಅನ್ನಂಗ್ ಆಗ್ಬಿಟ್ಟಿದೀನಿ ನಾನು. ಹಂಗೆ ಇನ್ಸ್ಟಾಗ್ರಾಮ್. ನಿಮ್ದು ವೈರಲ್ ಮೂಮೆಂಟ್ ಬಗ್ಗೆ ಕೇಳ್ಬೇಕಿತ್ತು, ಹೇಳಿದ್ರಿ. ಅಂದ್ರೆ ಡೈಮಂಡ್ಸ್ ವೈರಲ್ ಮೂಮೆಂಟ್ ಫುಲ್ ವೈರಲ್ ಆಗ್ಬಿಟ್ರಲ್ಲ ರಾತ್ರಿ. ಅದೇ ದೇವ್ರು ಕೊಟ್ಟಿವ್ರ ದೇವ್ರ ಆಶೀರ್ವಾದನ ಅದು? ಇಲ್ಲ, ನಾನು ಅದನ್ನೇ ನನ್ ಫ್ರೆಂಡ್ ಹೇಳ್ತಿರ್ತಾನ ಅವ್ನು ನನ್ಗೆ ಒಂದ್ ಮಾತು, ನಾನ್ ಶಿವು ಹೋಗಿದ್ದು ಶಿವನ್ ದೇವಸ್ಥಾನಕ್ಕೆ, ನನ್ನಿಂದ ಕಣ ನಿಮ್ಗೆ ಲಕ್ಕು ಹಿಂಗೆಲ್ಲ ಬರ್ದಿದ್ದು ಏನ್ ಹಾಗಾಡಿದ್ದು ಏನು ಅಲ್ಲ, ನನ್ನಿಂದ ಕಣ ನಿನ್ಗೆ ಲಕ್ಕಿಂಗ್ ಆಗಿರೋದು ಅಂತ. ನಿಮಗೆ ಬ್ರ್ಯಾಂಡ್ ಡೀಲ್ ಗಳೇನಾದ್ರೂ ಬಂದಿದ್ಯಾ? ಬಂದಿದ್ರೆ ಫಸ್ಟ್ ಬ್ರ್ಯಾಂಡ್ ಡೀಲು ಕ್ರೇಜಿ ಬ್ರ್ಯಾಂಡ್ ಡೀಲು? ಇಲ್ಲ ಬ್ರ್ಯಾಂಡ್ ಡೀಲ್ಸ್ ಗಳಂತೆಲ್ಲ ಬರಲ್ಲ. ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂತಂದ್ರೆ ನನ್ಗೆ ಸ್ಯಾಮ್ರೋ ತುಂಬಾ ಪರಿಚಯ ಇದಾರೆ. ಸ್ಯಾಮ್ ಸಮೀರ್ ಅವರು ನನ್ಗೆ ತುಂಬಾ ಆತ್ಮೀಯ ಫ್ರೆಂಡ್ ಅವರು, ಇನ್ಫ್ಲುಯೆನ್ಸರ್ ಅಲ್ಲಿ. ಸೊ ಅಂದ್ರೆ ತುಂಬಾ ಸುಳ್ಳು, ಇವಾಗ ಆದ ತಕ್ಷಣ ಬ್ರ್ಯಾಂಡ್ಸ್ ಗಳೆಲ್ಲ ಬಂದ್ಬಿಡುತ್ತೆ, ನಾವೇನೋ ಒಳ್ಳೆ ಕಾಸಾಗ್ಬಿಡುತ್ತೆ, ಒಂದ್ 20,000 ಫಾಲೋವರ್ಸ್ ಮಾಡ್ಕೊಂಡ ತಕ್ಷಣ ಎಲ್ಲ ಆಗ್ಬಿಡುತ್ತೆ ಅನ್ನೋದೆಲ್ಲ ಸುಳ್ಳು ಆಕ್ಚುಲಿ. ಅಂದ್ರೆ ನೀವ್ ಯಾವ ತರ ಕಂಟೆಂಟ್ ಮಾಡ್ತಿದೀರಾ ಅನ್ನೋದ್ರ ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗ್ ಬ್ರ್ಯಾಂಡಿಂಗ್ಸ್ ಗಳು ಬರೋದು. ಆಮೇಲೆ ಇನ್ನೊಂದ್ ಏನಂತಂದ್ರೆ ನನ್ಗೆ ಅದೇನೋ ಗೊತ್ತಿಲ್ಲ ಈಗ್ಲೂನು ಅಷ್ಟೇ, ಕೆಲವೊಂದು ನಾವು ಇದ್ದಂಗ್ ಮಾತಾಡ್ತೀವಿ ಅಂತ ಅಂದ್ಬಿಟ್ಟು ನಮ್ಮನ್ನ ಕೆಲವೊಂದ್ ಕಡೆ ಕರೆಯಲ್ವೋ ಇಲ್ಲೋ ಅಂತಾನೂ ಗೊತ್ತಿಲ್ಲ. ಯಾಕೆಂತಂದ್ರೆ ನನ್ ಟ್ರ್ಯಾಕ್ಸ್ ಎಲ್ಲ ನಾನು ಸ್ಟಾರ್ಟಿಂಗ್ ಆಗ್ಬಿಟ್ಟಿರ್ತೀನಿ, ನಾವು 18+ ಗೆನೆ ಟ್ರ್ಯಾಕ್ ಗಳೆಲ್ಲ ಇದು ಅಂತ ಅಂದ್ಬಿಟ್ಟು. ಇವಾಗ ನಂದು ಶೋಸ್ ಗಳಾಗ್ಲಿ ತರದು ಕೆಲವೊಂದಕ್ಕೆ ಇಟ್ಸ್ ಓಕೆ. ನನ್ಗೆ ಅದೇ ಒಂದೊಂದ್ಸತಿ ಏನನ್ಸುತ್ತೆ ಅಂತಂದ್ರೆ ಬೇರೆ ಭಾಷೆಯವರೆಲ್ಲ ಬಂದ್ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಗಳಲ್ಲೆಲ್ಲ ಹೇಳಿದಾಗ ಅದು ತುಂಬಾ ತಂಪ ಕೇಳಿಸುತ್ತೆ. ಬಟ್ ಅದೇ ನಮ್ ಕನ್ನಡ ಭಾಷೆಲೆ ಆತರ ಬಂದ್ ಕೇಳಿದಾಗ ಯಾಕದು ತಗೊಳಕ್ ಆಗಲ್ಲ ಕೆಲವ್ರಿಗೆ ಅಂತ ನನಗೂ ಗೊತ್ತಿಲ್ಲ.
ರಿಯಾಲಿಟಿನ ಸತ್ಯನ ಯಾರಿಗೂ ಒಪ್ಕೊಳಕ್ಕೆ ಆಗಲ್ವಲ್ಲ. ಅವ್ರು ಅದನ್ನೇ ಹೇಳ್ತಾರಲ್ಲ, ಅವ್ರಿಗೆ ಯಾವ್ದೇ ಮನುಷ್ಯನ್ಗೂ ಸುಳ್ಳು ಹೇಳ್ಬಿಟ್ಟು, ಅದೇ ಚಿಕ್ಕ ವಯಸ್ಸಲ್ಲಿ ಅಮ್ಮ ಮಕ್ಳಿಗೆಲ್ಲ ಸುಳ್ಳು ಹೇಳ್ಬಿಟ್ಟು ಊಟ ಮಾಡಿಸ್ತಾಳೆ ಅಂತಾರಲ್ಲ, ಹಂಗೆ ಸುಳ್ಳು ಹೇಳಿದ್ರೆ ಇವರೆಲ್ಲ ಅಡ್ಕೇಳೋದು, ನಿಜ ಹೇಳಿದ್ರೆ ಕೇಳಕ್ಕೆ ಆಗಲ್ಲ ಇವ್ರು. ರೆಡಿ ಇಲ್ಲ. ಸೊ ಹಂಗೆ ನಮ್ಗೆ ಇನ್ಸ್ಟಾಗ್ರಾಮ್ ಬ್ರ್ಯಾಂಡಿಂಗ್ಸ್ ಗಳೇನ್ ಬಂದಿಲ್ಲ. ನಿಮ್ದು ಫಸ್ಟ್ ಬಿಗ್ ಪೇಮೆಂಟ್ ಆಗಿರೋದು ಈ ರ್ಯಾಪ್ ಸೀನ್ ಇಂದ ಅಥವಾ ಫಸ್ಟ್ ಬಿಗ್ ಪೇಮೆಂಟ್? ಓ ಕ್ರೇಜಿ, ನನ್ಗೆ ಇವಾಗ ಅಂತ ಇದೀರಲ್ಲ ಡೌಟ್ ಆಗ್ತಾ ಇದೆ ಅಂತ ಆ ತರ ಇಲ್ಲ ಅದು ಪೇಮೆಂಟ್. ಅದು ಗೊತ್ತಿಲ್ಲ. ಇದನ್ನ ನಾನು ಇಲ್ಲಿ ಹೇಳ್ಬೇಕೋ ಬೇಡ. ಎಸ್, ನಾನು ಅಪ್ಡೇಟ್ ಗಳು ಮಾಡಿದೀನಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ. ಇವಾಗ ಚರಣ್ ಸರ್ ಜೊತೆಗೆ ಒಂದು ವರ್ಕ್ ಮಾಡ್ತಿದ್ದೀನಿ, ಒಂದು ಸಿನಿಮಾ ಮ್ಯಾಂಗೋ ಪಚ್ಚ ಅಂತ ಓ ನೈಸ್ ನೈಸ್. ಅದ್ರಲ್ಲಿ ಗೊತ್ತಿಲ್ಲ ರಿಲೀಸ್ ಡೇಟ್, ಅವ್ರನ್ನ ಕೇಳೋಕ್ ನನಗಂತೂ ಗೊತ್ತಿಲ್ಲ. ಸಿನಿಮಾ ಸಂಚಿತ್ ಅಂತ ಅಂದ್ಬಿಟ್ಟು ಹೀರೋ ಮಾಡ್ತಿರೋದು, ಸಂಚಿತ್ ಬ್ರೋ ಅವರು. ಓಕೆ ಓಕೆ. ಸೊ ತುಂಬಾ ಹೊಸ ಹೀರೋ, ತುಂಬಾ ಪ್ರಾಮಿಸಿಂಗ್ ಹೀರೋ. ಸಿನಿಮಾಗೆ ಮ್ಯಾಂಗೋ ಪಚ್ಚ ಅಂತ ಕಂಪ್ಲೀಟ್ ಮೈಸೂರಲ್ಲಿ ನಡೆದಿರೋ ಒಂದು ಕತೆ ಅದು. ಸೊ ಆ ಸಿನಿಮಾಗೆ ರಾಹುಲ್ ಡಿಟೋ ಬ್ರೋ ಮತ್ತೆ ನಾನು ಮತ್ತೆ MC ಬಿಜು ಬ್ರೋ 3 ಜನನು ಕೊಲ್ಯಾಬ್ ಮಾಡಿ ಒಂದು ಟ್ರ್ಯಾಕ್ ಮಾಡಿದೀವಿ. ಸೊ ಫಾರ್ ದಿ ಫಸ್ಟ್ ಟೈಮ್ ಥ್ಯಾಂಕ್ ಯು. ವೇಟಿಂಗ್ ಟು ಲಿಸನ್ ಟು ಇಟ್. ನಾನು ಕಾಯ್ತಾ ಇದ್ದೀನಿ ಚರಣ್ ಸರ್ ತಗೊಂಬನ್ನಿ ಬೇಗ. ಸೊ ಸ್ವಲ್ಪ ದಿನದಲ್ಲಿ ಬರುತ್ತೆ ಆ ಟ್ರ್ಯಾಕ್. ಡಿಸ್ ಮಾಡೋದು ರ್ಯಾಪ್ ಸೀನ್ ಅಲ್ಲಿ ಒಳ್ಳೇದಾ ಕೆಟ್ಟದ್ದಾ? ಡಿಸ್ ಮಾಡೋದು ಒಳ್ಳೇದು ಕೆಟ್ಟದ್ದು ಅಂತಲ್ಲ. ಇವಾಗ ಒಂದು ಸ್ಪೋರ್ಟ್ಸ್ ಗೇಮ್ ಅಂತ ಬಂತು ಅಂತಂದ್ರೆ, ಇವಾಗ ಎಸ್ ಸರ್ ಬನ್ನಿ, ದಯವಿಟ್ಟು ಬನ್ನಿ ಸರ್, ಇಟ್ಕೊಳ್ಳಿ. ಡಿಸ್ ಒಳ್ಳೇದಾ ಕೆಟ್ಟದ್ದಾ ಅಂತ ಹೇಳ್ತಾ ಇದ್ರಿ. ಇದೆ ಸರ್. ಇವಾಗ ಒಂದು ಗೇಮ್ ಅಂತ ಬಂತು ಅಂತಂದ್ರೆ ಒಂದು ಸ್ಪೋರ್ಟ್ಸ್, ರ್ಯಾಪ್ ಅಂತಂದ್ರೆ ಒಂದು ಸ್ಪೋರ್ಟ್ಸ್ ನನ್ನ ಪ್ರಕಾರ. ಅದೇ ರ್ಯಾಪ್ ಇವಾಗ ಸ್ಪೋರ್ಟ್ಸ್ ಅಂತ ಬಂದ್ರೆ ಒಂದೇ ಸ್ಪೋರ್ಟ್ಸ್ ಇಲ್ಲ. ಸ್ಪೋರ್ಟ್ಸ್ ಅಂತ ಬಂತು ಅಂತಂದ್ರೆ ಅದರಲ್ಲಿ ಒಂದೊಂದು ಫಾರ್ಮ್ ಗಳಂತ ಬರುತ್ತೆ. ಇವಾಗ ಒಂದೊಂದು ಆಟಗಳು ಬರುತ್ತೆ ಸ್ಪೋರ್ಟ್ಸ್ ಅಲ್ಲಿ. ಕ್ರಿಕೆಟ್ ಬರುತ್ತೆ, ಥ್ರೋಬಾಲ್ ಬರುತ್ತೆ, ಹಂಗೆ ಕಬಡ್ಡಿನೂ ಬರುತ್ತೆ, ಸೊ ಖೋಖೋನು ಬರುತ್ತೆ, ಸೊ ಬಾಕ್ಸಿಂಗು ಬರುತ್ತೆ, ಸೊ ಎಲ್ಲಾ ತರನು ಬರುತ್ತೆ. ಸೊ ಅದೇ ತರ ನಮ್ ರ್ಯಾಪ್ ಅಲ್ಲೂ ಹಲವು ಜಾನರ್ಸ್ ಗಳಿದೆ. ಇಟ್ಸ್ ಲೈಕ್ ಹೆಂಗೆ ಅಂತಂದ್ರೆ ಇವಾಗ R&B ಹಿಪ್ ಹಾಪ್ ಅಂತ ಇದೆ. ಇಟ್ಸ್ ಲೈಕ್ ಮೆಲೋಡಿ ಟ್ರ್ಯಾಕ್ಸ್ ಗಳಾಗ್ಲಿ, ಆ ತರದ್ದು ಒಂದು ಹುಡುಗಿ ಬಗ್ಗೆ ಹೇಳೋದಾಗ್ಲಿ ಅಥವಾ ಒಂದು ನೋವನ್ನ ತಿಳ್ಸಕ್ಕಾಗ್ಲಿ. ಡ್ರಿಲ್ ಮ್ಯೂಸಿಕ್ ಅಂತ ಬರುತ್ತೆ. ಸೊ ಒಂದು ಹಾರ್ಡ್ ಟ್ರೂತ್ ಗಳನ್ನಾಗ್ಲಿ, ಒಂದು ತುಂಬಾ ಚೆನ್ನಾಗಿರೋದನ್ನ ಒಂದು ಒಳ್ಳೆ ಕಿಕ್ ಅಲ್ಲಿ ಇರೋದು. ಸೊ ಅದೇ ತರ ಒಂದು ಫಾರ್ಮ್. ಇಟ್ಸ್ ಲೈಕ್ ಇವಾಗ ನಾವು ಸ್ಟ್ರೀಟ್ ಕಲ್ಚರ್ ಮಾಡ್ತಿದೀವಿ, ಸ್ಟ್ರೀಟ್ ನ ಫ್ಲೆಕ್ಸ್ ಮಾಡ್ತೀವಿ. ಸೊ ಅದೇ ತರ ಡಿಸ್. ಸೊ ಅದೊಂಥರ ಬಾಕ್ಸಿಂಗ್ ಕಬಡ್ಡಿನೋ ಅಂತ ಅಂದ್ಬಿಟ್ಟು ಒಂದು ಹಾರ್ಡ್ ಗೇಮ್. ಒಂದ್ ಹಾರ್ಡ್ ಗೇಮ್. ನಿನಗ್ ತಾಕತ್ತಿದ್ರೆ ನೀನ್ ಉಳಿತೀಯ, ನಿನಗ್ ತಾಕತ್ತಿಲ್ವಾ ನೀನ್ ಉಳಿಯಲ್ಲ. ನಿನ್ ಪೆನ್ ಗೇಮ್ ಚೆನ್ನಾಗಿದ್ರೆ ನೀನ್ ಬದುಕ್ತೀಯ, ನಿನ್ ಪೆನ್ ಗೇಮ್ ಚೆನ್ನಾಗಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಜನ ಡಿಸೈಡ್ ಮಾಡ್ತಾರೆ ಅದನ್ನ. ಒಳ್ಳೇದೇ, ಎಲ್ಲಾ ಗೇಮು ಆಡ್ಬೇಕಲ್ಲ. ಇವಾಗ ನಿಮ್ ಪ್ರಕಾರ ಡಿಸ್ ಇಸ್ ಆಲ್ಸೋ ಗುಡ್? ಒಳ್ಳೇದಾ ಡಿಸ್? ಒಳ್ಳೇದಾ? ಇಟ್ಸ್ ಅ ಗೇಮ್. ಏನು ಉತ್ತರ ಕೊಡ್ತಾ ಇಲ್ಲ ನೀವು. ಒಳ್ಳೇದಾ ಕೆಟ್ಟದ್ದಾ? ಒಳ್ಳೇದೇ ಗೇಮ್. ನೀವು ತರ್ಸಿರೋ ಅಂತ ಲಫ್ಡಾ ಬನ್ನಿ ಅದು ನಿಮ್ಗೆ ಗಿಫ್ಟ್ ಅದು. ಸರ್ ಇವಾಗ ಹೆಂಗ್ ತಿನ್ನೋದು ಇವನ್ನೆಲ್ಲ ನಮ್ಗೆ? ಅಟ್ಲೀಸ್ಟ್ ಇದು ತಗೋರಿ. ಎಸ್ ಸರ್, ನಾವು ಜ್ಯೂಸ್ ತಗೊಂಡ್ಬಿಡ್ತೀನಿ. ಥ್ಯಾಂಕ್ ಯು. ಇವಾಗ ಇನ್ನೊಂದು ಗೇಮ್ ಆಡ್ಬೇಕು ನಾವು. ಅದೇ ಅಣ್ಕೋ ಕೊಣ್ಕೋ ಅಂತ. ನಾನು ಇಬ್ರು ಹೆಸರು ಹೇಳ್ಕೊಂಡು ಹೋಗ್ತೀನಿ, ಅದ್ರಲ್ಲಿ ಒಬ್ರನ್ನ ಚೂಸ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಸರಿನಾ? ಪ್ರಯತ್ನ ಪಡುವ. RD ಟಿಲ್ಲು ಆರ್ ಗುಬ್ಬಿ? RD ಟಿಲ್ಲು. ಬ್ರದರ್ ಫಾರ್ ಲೈಫ್. RD ಟಿಲ್ಲುನ SID ನ? RD ಟಿಲ್ಲು. RD ಟಿಲ್ಲುನ ಸತ್ವನ? RD ಟಿಲ್ಲು. ಓ ಮೈ ಗಾಡ್. RD ಟಿಲ್ಲುನ ಪಾಬ್ಸ್ 69? RD ಟಿಲ್ಲು. RD ಟಿಲ್ಲುನ ಟಿಪಿಕಲ್ ಕನ್ನಡಿಗನ? RD ಟಿಲ್ಲು. RD ಟಿಲ್ಲುನ ರಾಹುಲ್ ಡಿಟ್ಟೋನ? RD ಟಿಲ್ಲು. RD ಟಿಲ್ಲುನ ಆಲ್ ಓಕೆನಾ? RD ಟಿಲ್ಲು. ಪ್ರಶ್ನೆ ಸುಮ್ನೆ ಕೇಳ್ತಾ ಇದೀನಿ ನಾನು. RD ಅಂದ್ರೆ ನನ್ಗೆ ಅರ್ಥ ಆಗ್ಲಿಲ್ಲ ಯಾವ ರೀತಿಲಿ ಕೇಳ್ತಿದ್ದೀರಾ ಇದನ್ನ. ನಿಮಗೆ ನೀವು ಯಾರಿಗಿಷ್ಟ ಅವ್ರ ಒಟ್ನಲ್ಲಿ ಹೆಸರು ಹೇಳ್ಬೇಕು. ಆಬ್ವಿಯಸ್ಲಿ ಬ್ರದರ್ ಫಾರ್ ಲೈಫ್. ಯಾವಾಗ್ಲೂ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದು ಇಬ್ರು ಒಟ್ಟಿಗೆ. ಯಾವಾಗ್ಲೂ ನಾನ್ ಅವನ್ನ ಯಾವ್ದೇ ಕಾರಣಕ್ಕೂ ನಾನ್ ಯಾವತ್ತೂ ಅವನನ್ನ ಬಿಟ್ಕೊಟ್ಟಿಲ್ಲ. ಅವ್ನ್ ನನ್ ತಮ್ಮ. ಮೊದಲನೇದಾಗಿ ಇಬ್ರು ಸ್ಟಾರ್ಟ್ ಮಾಡ್ಕೊಂಡ್ ಬಂದಿದ್ದು ಮೈಸೂರು ಸಿನ್ನ. ಅವತ್ತು ತುಂಬಾ ಜನ ಹೇಳ್ತಿದ್ರು ಅವತ್ತಿನ ದಿನ ಮೈಸೂರಲ್ಲಿ ರ್ಯಾಪರ್ಸ್ ಇದಾರ ಅನ್ನೋ ಪ್ರಶ್ನೆ ಇತ್ತು ಮೊದಲನೇದಾಗಿ. ಇವತ್ತೊಂದ್ ದಿನ ನಾನೇ ಒಂದ್ ಲೈನ್ ಅಲ್ಲಿ ಬರ್ದಿದ್ದೀನಿ, ಹಿಪ್ ಹಾಪಿಗೆ ಹೆಡ್ ಕ್ವಾರ್ಟರ್ಸ್ M ಟೌನ್ ಸಿಟಿ ಅಂತ. ಸೊ ಅಂದ್ರೆ ಹೌದು, ನನಗೆ ಗೊತ್ತು. ಮೈಸೂರಿಗೆ M ಟೌನ್ ಅಂತೀವಿ ನಾವು. ಸೊ ಮೈಸೂರಿಗೆ M ಟೌನ್ ಅಂತ ಫಸ್ಟ್ ಟ್ರ್ಯಾಕ್ ತಗೊಂಡ್ಬಂದಿದ್ದೆ RD ಟಿಲ್ಲು. ಸೊ ನಾವೆಲ್ಲ ತುಂಬಾ ಒಟ್ಟಿಗೆ ಕೆಲಸ ಮಾಡ್ಕೊಂಡ್ ಬಂದವರು. ಆದ್ರೆ ನನ್ಗೆ ಎಲ್ಲಾರ ಮೇಲೂ ಗೌರವ ಇದೆ. ಬಟ್ ಆದ್ರೆ ಫಸ್ಟ್ ಅಂತ ಪ್ರಿಯಾರಿಟಿ ಬಂತು ಅಂತಂದ್ರೆ ಆಲ್ವೇಸ್ RD ಟಿಲ್ಲು. RD ಟಿಲ್ಲುನ ಬ್ರೋದಾವಿನ? RD ಟಿಲ್ಲು.
ಆರ್ ಡಿ ಟಿಲ್ಲೋನ ಚಂದನ್ ಶೆಟ್ಟಿನ ಆಡಿಟಿಲು ಯಾಕೆ ಕ್ವಶನ್ ಲೈಕ್ ಏನಂತಂದ್ರೆ ಇಟ್ಸ್ ಲೈಕ್ ನನ್ಗೆ ಏನಂತಂದ್ರೆ ಇಲ್ಲ ನೀವು ಟ್ಯಾಲೆಂಟ್ ವಿಚಾರದಲ್ಲಿ ಹೇಳ್ತಿದ್ದೀರಾ ಅಥವಾ ಯಾವ ವಿಚಾರದಲ್ಲಿ ಅಂತ ಗೊತ್ತಿಲ್ಲ. ನೀವ್ ಹೆಂಗಾದ್ರೂ ಚೂಸ್ ಮಾಡಿ. ನನ್ಗೆ ಹೆಂಗೆ ಅಂತಲ್ಲ ಆಸ್ ಅ ಪರ್ಸನಲ್ ನನ್ಗೆ ಒಬ್ಬ ಫೇವ್ರೇಟ್ ಆ ಮನುಷ್ಯ ಅಂತಂದ್ರೆ ನನ್ಗೆ ಅದ್ರ ಪಕ್ಕದಲ್ಲಿ ತಗೊಬಂದ್ ಬಂಗಾರ ಅಲ್ಲ ಡೈಮಂಡ್ ಮಾಡಿದ್ರು ಅವನೇನೆ ನಮ್ಗೆ. ಲಾಸ್ಟ್ ಒಬ್ರನ್ ಕೇಳ್ಬಿಡ್ತೀನಿ. ಓಕೆ ಆರ್ ಡಿ ಟಿಲ್ಲೋನ ನಾನೇ ಚಿರಾಯುನ್. ಒಬ್ವಿಯಸ್ಲಿ ಆಡಿಟ್. ಆರ್ ಡಿ ಟಿಲ್ಲು ನೀವೇ ವಿನ್ನರ್. ಒಂದ್ ಬೈಟರ ತಗೋರಿ, ನೀವ್ ಲಫ್ಡಾ ಬಂದ್ ತಿನ್ಬೇಕು. ಮಗ ಆಕ್ಚುಲಿ ಕನ್ನಡ ರ್ಯಾಪ್ ಸೀನ್ ಅಲ್ಲಿ ಎಷ್ಟು ಸ್ಟ್ರಗಲ್ಸ್ ಇದೆ, ಏನು ಪ್ರಾಬ್ಲಮ್ಸ್ ಇದೆ? ಕನ್ನಡ ರ್ಯಾಪ್ ಅಂತ ಬಂತು ಅಂತಂದ್ರೆ ಸಂಪಾದನೆ ಇಲ್ಲ. ಆದ್ರೆ ಸಂಪಾದನೆ ಇದೆ. ಇವಾಗ ನಾವು ಆಗ್ಲಿ ಈಗ ನಾವು ಕೇಳ್ಕೊಳ್ಳೋದು ಏನು ಅಂತಂದ್ರೆ ಒಬ್ಬ ಸೆಕೆಂಡ್ PUC ಮುಗಿಸ್ಬಿಟ್ಟು ಬಂದ್ಮೇಲೆ ನನ್ ಕನ್ಸ್ ಕೂಡ ಅದೇ. ಸೆಕೆಂಡ್ PUC ಮುಗಿಸ್ಬಿಟ್ಟು ಬಂದ್ಮೇಲೆ ನಾನೊಂದು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗ ಅವ್ನು ಯೋಚನೆ ಮಾಡ್ತಾನೆ ಅಂತಂದ್ರೆ ಭಯ ಪಡಬಾರ್ದು ಈ ಫೀಲ್ಡ್ ಅನ್ಸ್ಕೊಂಡು. ನನ್ ಮುಂದೆ ಇದ್ರಲ್ಲಿ ನಾನು ಬದುಕಕ್ ಆಗಲ್ವಾ ಅಂತ ಅಂದ್ಬಿಟ್ಟು. ಈಗ ಫೈನಲಿ ಏನೇ ಆಗ್ಬೇಕು ಅಂತಂದ್ರೆ ಮನುಷ್ಯನ್ ಹೊಟ್ಟೆಗೆ ಊಟ ಬೇಕು. ಆ ಹೊಟ್ಟೆ ಊಟ ಬೇಕು ಅಂತಂದ್ರೆ ದುಡಿಬೇಕು. ಸೊ ಅದನ್ನ ದುಡಿಬೇಕು ಅಂತಂದ್ರೆ ನಾವೇನೋ ಬೇರೆ ಕೆಲಸ ಮಾಡ್ಬೇಕು ಅನ್ನೋ ಆಪ್ಷನ್ ಬಿಟ್ಟು ಇಲ್ಲ ಗುರು ನಾನು ರ್ಯಾಪ್ ಮಾಡ್ತೀನಿ ಅಂತಂದ್ರೆ ಮುಂದಕ್ಕೆ ಚೆನ್ನಾಗಿ ನನ್ನ ಲೈಫ್ ನಾನು ಲೀಡ್ ಮಾಡ್ತೀನಿ, ನಮ್ಮ ಅಪ್ಪ ಅಮ್ಮನ್ ನಾನು ಚೆನ್ನಾಗಿ ನೋಡ್ಕೊಂತೀನಿ, ಹೊಟ್ಟೆ ತುಂಬಾ ಊಟ ಕೊಡ್ತೀನಿ, ಆರಾಮಾಗಿ ನನ್ಗೆ ಏನ್ ಜೀವನ ಬೇಕೋ ಅದನ್ನ ನಾನು ಮಾಡ್ಕೋತೀನಿ ಅನ್ನೋ ಒಂದು ಪರಿಸ್ಥಿತಿ ನಮ್ಮ ರ್ಯಾಪ್ ಫೀಲ್ಡ್ ಅಲ್ಲಿ ಇವಾಗ ಕನ್ನಡ ರ್ಯಾಪ್ ಅಲ್ಲಿ ಇಲ್ಲ. ಕೆಲವ್ರಿಗಿದೆ, ಇವಾಗ ಕೆಲವರು ಲೇಬಲ್ ಚೇಂಜ್ ಆಗಿದ್ದಾರೆ. ಇವಾಗ ಏನು ನೆಕ್ಸ್ಟ್? ಇವಾಗ ಹಿಟ್ ಟ್ರ್ಯಾಕ್ಸ್ ಗಳು ಕೊಡ್ತೀರಾ, ಮುಂದೆ ಏನು ನೆಕ್ಸ್ಟ್? ಇವಾಗ ಏನು ಸರಿ, ಇವಾಗ ನೀವು ಹಿಟ್ ಟ್ರ್ಯಾಕ್ ಗಳು ಕೊಡ್ತೀರಾ, ಸರಿ ನೀವು ಬಂದು ಯೂಟ್ಯೂಬ್ ಅಲ್ಲಿ ಬರೋ ಅರ್ನಿಂಗ್ಸ್ ನೆಲ್ಲ ನಂಬ್ಕೊಂಡು ಯಾವ್ದೇ ಕಾರಣಕ್ಕೂ ನಾವು ನಮ್ ಜೀವನನ ಯಾವ್ದೇ ಕಾರಣಕ್ಕೂ ನಡ್ಸಕ್ ಆಗಲ್ಲ. ಸೊ ನಮ್ಗೆ ಏನಂತಂದ್ರೆ ನನ್ ಮೇನ್ ಇಂಟೆನ್ಷನ್ ಕೂಡ ಅದೇ. ಯಾರು ರ್ಯಾಪ್ ಬರ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಥವಾ ಯಾರು ರ್ಯಾಪ್ ಮಾಡ್ತಿದ್ದಾರೆ, ನಾನು ನಮ್ ಡಿಸ್ಕಷನ್ಸ್ ಯಾವಾಗ್ಲೂ ಅದೇ ಇರುತ್ತೆ. ಯಾವಾಗ್ಲೂ ನಾವು ಏನಾದ್ರೂ ಸಂಪಾದನೆ ಆಗ್ಬೇಕು. ನನ್ಗೆ ಅದೇ ಬೇಜಾರಾಗದ ಏನಂತಂದ್ರೆ ಇಷ್ಟು ಒಳ್ಳೆ ಟ್ರ್ಯಾಕ್ಸ್ ಗಳಿರುತ್ತೆ, ಈ ತರದ್ ಹಿಂಗೆಲ್ಲ ಮಾಡ್ತಾರೆ, ಹಿಂಗೆಲ್ಲ ಕೊಡ್ತಾರೆ ಅಂತಂದಾಗ ದಯವಿಟ್ಟು ಯಾವ್ದಾದ್ರು ಒಂದು ಪ್ರೊಡ್ಯೂಸರ್ಗಾಗ್ಲಿ, ಕೆಲವೊಂದು ಡೈರೆಕ್ಟರ್ಸ್ಗಳಾಗ್ಲಿ, ಅಥವಾ ಅದು ಗೊತ್ತಿಲ್ಲ, ಯಾರಾದ್ರೂ ಬೇಜಾರು ಮಾಡ್ಕೊಂಡ್ರೆ ನನಗೆ ಪರವಾಗಿಲ್ಲ, ಕೆಲವೊಂದು ಸಿನಿಮಾಗಳಾಗ್ಲಿ ದಯವಿಟ್ಟು ಅಟ್ಲೀಸ್ಟ್ ಅವ್ರಿಗೆ ಓಡಾಡಕ್ಕಾದ್ರೂ ದುಡ್ಡು ಕೊಡಿ. ಒಂದು ರ್ಯಾಪ್ ಮಾಡೋರ್ಗೆ ಅಟ್ಲೀಸ್ಟ್ ಅದು ನನ್ ಕೇಳ್ಕೊಳ್ಳೋದು ಅದನ್ನೇ. ಎಲ್ಲಿಂದ ಬಂದ್ಬಿಡಲ್ಲ ಅಲ್ವಾ? ಇವಾಗ ಒಬ್ಬ ಏನೋ ಅವನು ಬದುಕ್ಬೇಕು, ಇವತ್ತೊಂದ್ ದಿನ ನೀವು ಬದುಕ್ತಿದ್ದೀರಾ, ಅವನು ಬದುಕ್ಬೇಕು. ಎಲ್ಲಾನು ನೀವು ಫ್ರೀಯಾಗಿ ಕೇಳಿದ್ರೆ, ಎಲ್ಲಾನು ನೀವು ಹಂಗ್ ಕೇಳಿದ್ರೆ ಯಾವ್ದೇ ಕಾರಣಕ್ಕೂ ಅವ್ನ್ ಹೆಂಗ್ ಬದುಕ್ತಾನೆ? ಇವಾಗ ಅವ್ನ್ ಜೀವನ ಮಾಡಕ್ ಅವ್ನ್ಗೆ ಏನಾದ್ರು ಬೇಕಲ್ಲ ಒಬ್ಬ ರ್ಯಾಪರ್ ಆಗಿ. ಆಮೇಲೆ ಮೊದಲನೇದಾಗಿ ರ್ಯಾಪ್ ಅಂದ್ರೂ ಅದು ಒಂದು ಆರ್ಟ್ ಫಾರ್ಮ್. ಇವತ್ತೊಂದ್ ದಿನ ಅಂತಾರೆ, ನನ್ ಕೆಲವೊಂದು ನೋಡ್ತೀನಿ, ಅದು ನಮ್ ಸಂಸ್ಕೃತಿ ಅಲ್ಲ ರ್ಯಾಪ್, ನಮ್ ಕಲ್ಚರ್ ಅಲ್ಲ, ಬೇರೆ ದೇಶದಿಂದ ಎಲ್ಲೋ ಬಂದಿರೋ ಕಲ್ಚರ್, ಹಂಗಾದ್ರೆ ನೀವ್ ಯಾಕೆ ಇಲ್ಲೆಲ್ಲ ಸ್ಯಾಕ್ಸೋಫೋನ್ ಎಲ್ಲ ಏನಕ್ಕೆ ಯೂಸ್ ಮಾಡ್ತಾ ಇದೀರಾ? ಅಲ್ಲೆಲ್ಲ ಅದು ನಮ್ ದೇಶದ್ದೇನಲ್ಲ. ಹಂಗಾದ್ರೆ PP ಓದ್ತಾ ಕೂತ್ಕೊಳ್ಳಿ ನೀವುನುವೆ. ಹಂಗಾದ್ರೆ ನೀವು ಡೋಲ್ ಬರ್ಕೊಂಡ್ ಕೂತ್ಕೊಳ್ಳಿ. ಯಾಕೆ ಜನಪದ ಬಿಟ್ಬಿಟ್ಟು ಬೇರೆದೆಲ್ಲ ಏನಕ್ಕೆ ಮಾಡ್ತಾ ಇದೀರಾ? ಹಂಗಾದ್ರೆ ರ್ಯಾಪ್ ಕಮ್ಯುನಿಟಿನ ನೀವು ಅಷ್ಟು ಹೇಟ್ ಮಾಡ್ತೀರಾ. ನೀವು ಎಲ್ಲೋ ಬೇರೆ ದೇಶದ್ದು ಅಂತಂದ್ರೆ ನಿಮ್ಗೆ ಏನೋ ಡಿಫ್ರೆಂಟ್ ಆಗಿ ಸೌಂಡ್ ಆಗುತ್ತೆ ಅಂತಂದ್ರೆ ಬೇರೆದೆಲ್ಲ ಏನಕ್ಕೆ ಮಾಡ್ತೀರಾ? ಶಾಸ್ತ್ರೀಯ ಸಂಗೀತನೇ ಮಾಡಿ ನೀವುನು. ಇವಾಗ ನಿಜ ಹೇಳ್ಬೇಕು ಅಂತಂದ್ರೆ, ಟು ಬಿ ಫ್ರಾಂಕ್ ಆಗಿ ನಾನ್ ನೋಡ್ದಂಗೆ ರ್ಯಾಪರ್ಸ್ ಗಳು ನಮ್ ಕನ್ನಡ ಅಭಿಮಾನನ ತೋರ್ಸಂಗ್, ಇಟ್ಸ್ ಲೈಕ್ ಆಟೋ ಡ್ರೈವರ್ಗಳಾಗ್ಲಿ, ಬಸ್ ಓಡಿಸೋರಾಗ್ಲಿ, ಅಥವಾ ನಮ್ ತರ ಯಾರು ಒಂದು ಮಿಡಲ್ ಕ್ಲಾಸ್ ಪೀಪಲ್ಸ್ ಆಗ್ಲಿ, ಈ ತರ ಯಾರು ನಮ್ ಕನ್ನಡದ ಮೇಲೆ ಅಭಿಮಾನ ತೋರಿಸ್ತಿದ್ದಾರೆ, ಯಾರನ್ನು ಇವರೆಲ್ಲ ಕ್ರಿಟಿಸಿಸಮ್ ಮಾಡ್ತಾರಲ್ಲ ಬಂದು ಇವ್ದು ಯಾವ್ದೋ ಬೇರೆ ಇದಿದ್ದು ಅಂತ ಅಂದ್ಬಿಟ್ಟು, ಅವ್ರು ಯಾರು ನಮ್ ಕನ್ನಡ ಮೇಲೆ, ನಮ್ ಕನ್ನಡ ಟ್ರ್ಯಾಕ್ಸ್ ಗಳ ಮೇಲೆ, ನಮ್ ಕರ್ನಾಟಕದ ಮೇಲೆ ಯಾರು ಪ್ರೀತಿ ತೋರಿಸ್ತಿಲ್ಲ. ಸೊ ಇದು ಸಮಸ್ಯೆ ಇದೆ ನಮ್ ಕನ್ನಡ ಇದ್ರಲ್ಲಿ. ದಯವಿಟ್ಟು ಅಂದ್ರೆ ಸಂಪಾದನೆ ಕೊಡಿ ಅವ್ರಿಗೂನು. ನೀವು ಅವ್ರ ಹತ್ರ ಕೆಲಸ ಮಾಡಿಸ್ಕೊತಿದ್ದೀರಾ, ದಯವಿಟ್ಟು ಅವ್ರಿಗೂ ಸಂಪಾದನೆ ಕೊಡಿ. ನನಗ್ ಬರ್ತಿಲ್ಲ ಅಂತ ನಾನು ಒಬ್ಬನ ಬಗ್ಗೆ ನಾನು ಮಾತಾಡ್ತಿಲ್ಲ. ಆಸ್ ಅ ರ್ಯಾಪ್ ಕಮ್ಯುನಿಟಿ ಅವನ್ನ ನಾನು ಹೇಳ್ತೀನಿ ಅಂತಂದ್ರೆ, ದಿಸ್ ಇಸ್ ದ ಸ್ಟ್ರಗಲ್. ಇದು ಸ್ಟ್ರಗಲ್ ಇದೆ ನಮ್ಮ ರ್ಯಾಪ್ ಇಂಡಸ್ಟ್ರಿಲಿ. ಟ್ರೋಲ್ಸ್ ಆಗಿದ್ರೆ ಅಥವಾ ಹೇಟ್ ಕಮೆಂಟ್ಸ್ ಬಂದ್ರೆ ಅದನ್ನ ನೀವ್ ಹೆಂಗ್ ಹ್ಯಾಂಡಲ್ ಮಾಡ್ತೀವಿ? ಟ್ರೋಲ್ಸ್ ಇದು ಹಿಂಗೆ ಸರಿ ಮಾಡ್ಕೊಂಡು, ಹಿಂಗೆ ನೀಟ್ ಮಾಡ್ಕೊಂಡು, ಅದ್ರ ಪಾಡ್ಗೆ ಈ ತರದ್ದೆಲ್ಲ ಆಯ್ತಾ ಇರ್ತವೆ ಜೀವನದಲ್ಲಿ ಅಂತ ಅಂದ್ಬಿಟ್ಟು ಸರಿ ಮಾಡ್ಕೊಂಡು ಆರಾಮಾಗಿದ್ಬಿಡೋದು ಅಷ್ಟೇ. ಏನು ರಿಪ್ಲೈ ಮಾಡ್ತೀರಾ ಅಥವಾ ಇಗ್ನೋರ್ ಮಾಡ್ತೀರಾ? ಅಂದ್ರೆ ಇವಾಗ ಹೇಟ್ ಕಮೆಂಟ್ಸ್ ಬಂದ್ರೆ, ಟ್ರೋಲ್ ಆದ್ರೆ ಹಿಂಗೆ ಅಂತ ಅಂದ್ಬಿಟ್ಟು, ಅಂದ್ರೆ ಈಗ ಏನ್ ಮಾಡಕ್ಕಾಗತ್ತೆ? ಇವಾಗ ನಾವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇದೀವಿ ಅಂತಂದಾಗ ಈಗ ನಾವೆಲ್ಲರೂ ಮೆಚ್ಚಕ್ಕಾಗಲ್ಲ ಜೀವನದಲ್ಲಿ. ಇವಾಗ ನನ್ನಂಗ್ ಒಬ್ಬ ಇಲ್ಲ, ಅವನಂಗ್ ನಾನಿಲ್ಲ. ಒಬ್ಬಂಗ್ ಒಂದ್ ಇಷ್ಟ ಆಗ್ಬೋದು, ಇನ್ನೊಬ್ರಿಗೆ ಒಬ್ರು ಇಷ್ಟ ಆಗ್ಬೋದು. ಆ ತರದವ್ರು ನಾವು ಎಲ್ಲಾರನು ಮೆಚ್ಚಕ್ ಆಗಲ್ಲ ನಾವು ಈ ಜೀವನದಲ್ಲಿ.
ಅವನ್ ಒಬ್ಬ ನನ್ನನ್ನು ತುಂಬಾ ಪ್ರೀತಿ ಮಾಡ್ತಾನೆ ಅಂತಂದ್ರೆ ಇನ್ನೊಬ್ಬ ಅಷ್ಟೇ ಹೇಟ್ ಮಾಡ್ಬೋದು. ಸೊ ಅದನ್ನ ಬಿಟ್ಟು ಈ ಹೊಟ್ಟೆ ಕಿಚ್ಚೆಲ್ಲ ಪಡೋರು ಇರ್ತಾರಲ್ಲ ಅವ್ರನ್ನೆಲ್ಲ ಕಷ್ಟ. ಒಬ್ಬ ಏನೋ ಚೆನ್ನಾಗ್ ಆಗ್ತಿರ್ತಾನೆ ಅಂತಂದಾಗ ಸಹಿಸ್ಕೊಳ್ದೆ ಹೊಟ್ಟೆ ಕಿಚ್ ಕೊಟ್ಬಿಟ್ಟು ಏನೋ ಬ್ಯಾಕ್ ಸ್ಟಾಪ್ ಮಾಡ್ಬೇಕು ಅವ್ನಿಗೆ ಅಂತ ಪ್ರಯತ್ನ ಪಡ್ತಾರಲ್ಲ ಅವ್ರು ನನ್ನ ಪ್ರಕಾರ ಅವ್ರು ಯಾವ್ದೇ ಕಾರಣಕ್ಕೂ ಉದ್ಧಾರನೂ ಆಗಲ್ಲ. ಅವ್ರು ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ. ಅಂತವ್ರಿಗೆಲ್ಲ ಹೇಳೋದು ಒಂದೇ, ಆರಾಮಾಗಿ ನಿಮ್ ಜೀವನ ನೀವು ನೋಡ್ಕೊಳ್ಳಿ, ಎಲ್ಲ ದೇವ್ರು ನೋಡ್ತಿರ್ತಾನೆ ಏನೇ ಇತ್ತು ಅಂತಂದ್ರು. ಈಗೇನೋ ಒಂದ್ ಚೆನ್ನಾಗ್ ಅದು ಕಾಣಿಸ್ತಿರ್ಬೋದು, ಒಬ್ರನ್ನ ಆಡ್ಕೊಂಡು ಒಬ್ರನ್ನ ಚೆನ್ನಾಗಿ ಏನೋ ನಾನೇನೋ ಅವನ್ನ ಬೀಳಿಸ್ಬಿಟ್ಟೆ ಅಂತ ಅನ್ಬಿಟ್ಟು ಪಕ್ಕದಲ್ಲಿ ಒಂದ್ ಕಡೆ ನಗಾಡ್ತಿರ್ಬೋದು. ಬಟ್ ಆದ್ರೆ ಇನ್ನೊಂದ್ ಸ್ವಲ್ಪ ಸಮಯಕ್ಕೆ ಅವನ್ಗೆ ಆದಾಗ ಗೊತ್ತಾಗುತ್ತೆ ಅವ್ರಿಗೆ ಅನ್ನೋದು ಅಷ್ಟೇ ಹೇಳಬಲ್ಲೆ ಅಷ್ಟೇ. ಓಕೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಪೋಸ್ಟ್ ಮಾಡ್ತಾ ಇರ್ತೀರಾ, ಕನ್ಸಿಸ್ಟೆನ್ಸಿ ಎಷ್ಟು ಕಷ್ಟ? ಅದು ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಅಲ್ಲಿ ಹುಮ್ಮಸ್ಸಲ್ಲೆಲ್ಲ ಈಸಿನೇ ಇರುತ್ತೆ ಆಕ್ಚುಲಿ. ಅದು ಹೋಗ್ತಾ 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 ಅದೊಂದ್ ಸ್ವಲ್ಪ ಮೇಂಟೈನ್ ಮಾಡೋದಾಗ್ಲಿ, ಅದಾದ್ಮೇಲೆ ಇವಾಗ ನಾವು ಒಂದೇ ಬಟ್ಟೆಲಿ ಹಾಕಕ್ ಆಗಲ್ಲ. ಅದನ್ನು ನನ್ಗೆ ಕೆಲವೊಂದು ಕಮೆಂಟ್ ಗಳಲ್ಲಿ ಬಂದಿದ್ವು ನನಗೆ, ಬೇರೆ ಬಟ್ಟೆ ಪ್ಯಾಂಟ್ ಚೇಂಜ್ ಮಾಡೋ ಫಸ್ಟ್, ನೀನು ಪ್ಯಾಂಟ್ ಚೇಂಜ್ ಮಾಡೋ ಫಸ್ಟ್ ಅಂತ. ಚೇಂಜ್ ಮಾಡಿದೀರಾ? ಇಲ್ಲ, ಈ ಪ್ಯಾಂಟ್ ಇಲ್ಲ ಅಂತಂದ್ರೆ ಒಂದ್ 4 ಮ್ಯೂಸಿಕ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದೊಂದು ಸಮಸ್ಯೆ ಆಗುತ್ತೆ, ಅದೊಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಕ್. ಅದೊಂದು ಕಾಸ್ಟ್ಯೂಮ್ ಚೇಂಜ್ ಮಾಡ್ತಿರ್ಬೇಕು, ಅದನ್ನ ಹಾಕಕ್ ಆಗ್ತಿರಲ್ಲ. ಆಮೇಲೆ ಪೋಸ್ಟ್ ಗಳು ಎಡಿಟ್ ಮಾಡ್ಕೊಬೇಕು, ಎಡಿಟ್ ಮಾಡಕ್ಕೆ ಸಮಯ ಸಿಗ್ತಿರಲ್ಲ. ಸೊ ಹಿಂಗೆ ಪ್ರಾಬ್ಲಮ್ಸ್ ಗಳಾಗುತ್ತೆ ಕನ್ಸಿಸ್ಟೆನ್ಸಿ ಮೇಂಟೈನ್. ನಿಮ್ದು ವಿಡಿಯೋಸ್ ದಾಗು ಅದೊಂದು ಖರ್ಚು ಬ್ಯಾಂಡ್ ಅನ್ನ ಹಾಕೊಂಡಿರ್ತೀರಾ, ಅದು ಚೇಂಜ್ ಮಾಡು ಅಂತ ಕೇಳಿಲ್ಲ ಯಾರು? ದಟ್ ಈಸ್ ಯುವರ್ ಸಿಗ್ನೇಚರ್ ಆರ್ ಸಮಥಿಂಗ್. ಇಟ್ಸ್ ಲೈಕ್ ಏನಂತಂದ್ರೆ, ಇಲ್ಲ ಸಿಗ್ನೇಚರ್ ಅಂತಲ್ಲ, ನಾನು ಒಬ್ನೇ ಯೂಸ್ ಮಾಡಲ್ಲ ಅದನ್ನ. ತುಂಬಾ ಜನ ರ್ಯಾಪರ್ಸ್ ಗಳು ಯೂಸ್ ಮಾಡ್ತಾರೆ ಅದನ್ನ. ಅಂದ್ರೆ ಅದೇ ನೀವ್ ಹೇಳ್ದಂಗೆ ಡೈಮಂಡ್ ಮತ್ತೆ ಟ್ರೆಂಡ್ ಎಲ್ಲ ಸ್ವಲ್ಪ ತುಂಬಾ ಚೆನ್ನಾಗಿ ವೈರಲ್ ಆಗಿರೋದ್ರಿಂದ ಅದು ನಾನ್ ಕಂಡೆ ಅಷ್ಟೇ. ತುಂಬಾ ರ್ಯಾಪರ್ಸ್ ಗಳು ಯೂಸ್ ಮಾಡ್ತಾರೆ ಅದನ್ನ. ಇವಾಗ ನಮ್ಮ ಕನ್ನಡದಲ್ಲೂ ತುಂಬಾ ಜನ ಯೂಸ್ ಮಾಡ್ತಾರೆ ಅದನ್ನ. ನಾರ್ತ್ ಅಲ್ಲಿ ತುಂಬಾ ಫೇಮಸ್ ಡಿವೈನ್ ಅವರಾಗ್ಲಿ, ಸಂಬಾಟ ಆಗ್ಲಿ, ತುಂಬಾ ಜನ ಯೂಸ್ ಮಾಡ್ತಾರೆ. ಎಲ್ಲ ಯೂಸ್ ಮಾಡ್ತಾರೆ. ಅದೊಂದು ರ್ಯಾಪ್ ಕಲ್ಚರ್ ಅಲ್ಲಿ ಒಂದು ಬ್ಯಾಂಡಾನಾ ಅನ್ನೋದನ್ನು ತುಂಬಾ ಒಂದು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದೊಂದು. Honest opinion on Kannada content creation and rap scene. ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ನನ್ಗೆ ಅಷ್ಟು ಗೊತ್ತಿಲ್ಲ. ಮೊದಲನೇದ ಗೊತ್ತಿಲ್ಲದೆ ಏನೇನೋ ಮಾತಾಡಬಾರ್ದು. Okay. ತುಂಬಾ ಕಷ್ಟ ಇದೆ. ಅಂಡ್ ಇವಾಗ ಅಟ್ಟು ಪ್ರೆಸೆಂಟ್ ಕಂಟೆಂಟ್ ಕ್ರಿಯೇಷನ್ ಅವ್ರು ಸಪೋರ್ಟ್ ಇಲ್ಲದೆ ಏನೋ ನಡೀತಿಲ್ಲ ಪ್ರಪಂಚ ಅನ್ನೋ ತರ ಆಗ್ಬಿಟ್ಟಿದೆ ಆಕ್ಚುಲಿ. ನನ್ನ ಒಪಿನಿಯನ್ ಬೇಸಿಕಲಿ ಅದೇ. ಯಾಕೆ ಅಂತಂದ್ರೆ ಏನೇ ಪ್ರಮೋಟ್ ಮಾಡ್ತೀವಿ, ಏನೇ ಮಾಡ್ತೀವಿ, ಒಂದ್ ಸಿನಿಮಾ ಪ್ರಮೋಟ್ ಮಾಡ್ತೀವಿ ಅಂತಂದ್ರೂ ಇವತ್ತು ಕಂಟೆಂಟ್ ಕ್ರಿಯೇಟರ್ಸೇ ಬೇಕು. ಒಂದು ಬ್ರ್ಯಾಂಡ್ ನ ಪ್ರಮೋಟ್ ಮಾಡ್ತೀವಿ ಅಂತಂದ್ರೂ ಇವತ್ತು ಕಂಟೆಂಟ್ ಕ್ರಿಯೇಟರ್ಸೇ ಬೇಕು. ಏನಕ್ಕೆ ಆದ್ರೂ ಕಂಟೆಂಟ್ ಕ್ರಿಯೇಟರ್ಸ್ ಇವಾಗ ಅಟ್ಟು ಪ್ರೆಸೆಂಟ್ ವ್ಲಾಗರ್ಸ್, ಅದ್ರ ಜೊತೆಗೆ ವ್ಲಾಗರ್ಸ್ ಕೂಡ, ಕಂಟೆಂಟ್ ಕ್ರಿಯೇಟರ್ಸ್ ಅಂಡ್ ವ್ಲಾಗರ್ಸ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಇವತ್ತಿದೆ. ಒಂದು ನಮ್ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಅವ್ರ ಕಡೆಯಿಂದ ತುಂಬಾ ಜನ ತಲುಪಿಸ್ತಾರೆ. ಸೊ ರ್ಯಾಪ್ ಒಪಿನಿಯನ್ ಏನ್ ಹೇಳೋದು ಅಂತಂದ್ರೆ, ನಮ್ ಕನ್ನಡ ರ್ಯಾಪ್ ಯಾವತ್ತಿದ್ರು ಇಲ್ಲಿ ಯಾವಾಗ್ಲೂ ನಮ್ ಕನ್ನಡ ರ್ಯಾಪ್ ನ ಯಾವತ್ತಿದ್ರು ಒಂದ್ ಕನ್ನಡ ತುಂಬಾ ಫೇಮಸ್ ಇದೆ. ಕನ್ನಡ ರ್ಯಾಪ್ ಫೇಮಸ್ ಆಗ್ಬೇಕು ಅನ್ನೋದು, ಅದ್ರ ಜೊತೆಗೆ ನನ್ಗೆ ತುಂಬಾ ನಮ್ ಬೌಂಡ್ರಿ ದಾಟಬೇಕು. ಆರಾಮಾಗಿ ಒಳ್ಳೆ ಶೋಸ್ ಗಳು ಸಿಗ್ಬೇಕು ನಮ್ ಕನ್ನಡ ರ್ಯಾಪರ್ಸ್ ಗಳಿಗೆ. ಅಂಡರ್ಗ್ರೌಂಡ್ ಬ್ಯಾಟಲ್ಸ್ ಎಲ್ಲ ಮಾಡ್ತೀರಾ? ಇಲ್ಲ, ಅದೇ ಕೆಲವು ಕಡೆ ನಡೀತೆ. ನಾನು ಬ್ಯಾಟಲ್ಸ್ ಗಳೆಲ್ಲ ಅಟೆಂಡ್ ಮಾಡಿಲ್ಲ. ಸೈಫರ್ಸ್ ಗಳು ಮಾಡ್ತಿದ್ವಿ ಮುಂಚೆ. ಮೈಸೂರಲ್ಲಿ ಸೈಫರ್ಸ್ ಗಳಾಗ್ತಾ ಇತ್ತು. ಸೊ ನಾನು ಬೆಂಗಳೂರಲ್ಲಿ, ಅಂದ್ರೆ ನಾನು ಅಷ್ಟು ಹೊಸಬಾಗಿರೋದ್ರಿಂದ ತುಂಬಾ ಕಮ್ಮಿ ಈ ತರದಕ್ಕೆಲ್ಲ ಅಟೆಂಡ್ ಆಗಿರೋದು. ಬೆಂಗಳೂರಲ್ಲಿ ಇದ್ರಲ್ಲೆಲ್ಲ ನಡೀತಾ ಇರುತ್ತೆ. ಶೋಸ್ ಗಳು ಮಾಡಿದ್ವಿ HOD ಲಿ ಫಾರ್ ದಿ ಫಸ್ಟ್ ಟೈಮ್. ಇದು ಕೋರ್ಮಂಗ್ಲಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಕನ್ನಡ ಇದ್ರೆ ನಾನು ಅದ್ರ ಅಷ್ಟು ಹೌಸ್ಫುಲ್ ನಾನು ನೋಡಿದ್ದು. ಕನ್ನಡ ರಾಜ್ಯೋತ್ಸವ ಕೋರ್ಮಂಗ್ಲದಲ್ಲಿ, ಅದನ್ನು ರೂಫ್ ಟಾಪ್ ಕ್ಲಬ್ ಅಲ್ಲಿ ಕರ್ನಾಟಕ ರಾಜ್ಯೋತ್ಸವ ಶೋ ಮಾಡಿದ್ವಿ. ಅದು ನಮಗೆ ತುಂಬಾ ಖುಷಿ ಕೊಟ್ಟಿದ್ವಿ. ಅದೇ ತರ ಆಗ್ಬೇಕು ನಮ್ ಕನ್ನಡ ರ್ಯಾಪ್ ಅನ್ನೋದು. ಇವಾಗ ಕ್ವಿಕ್ ಆಗಿ ಪಟ್ ಅಂತ ಆನ್ಸರ್ ಮಾಡ್ಕೊಂಡು ಹೋಗಿ, ನಿಮ್ದು ರ್ಯಾಪ್ ಫ್ಲೋ ಹೆಂಗೈತ್ಲಾ ವರ್ಡ್ ಕೌಂಟ್ ಹಂಗೆ ಫುಲ್ ಫಾಸ್ಟ್ ಆಗಿ ಆನ್ಸರ್ ಮಾಡ್ಕೊಂಡು ಹೋಗ್ಬೇಕು. ಓಕೆ. ಒನ್ ಥಿಂಗ್ ದಟ್ ಕ್ರಿಯೇಟರ್ಸ್ ಆರ್ ರ್ಯಾಪರ್ಸ್ ಫೇಕ್ ಅಂದ್ರೆ ಏನ್ ಫೇಕ್ ಮಾಡ್ತಾರೆ ಜಾಸ್ತಿ? ಒಂದ್ ವಿಷಯದ ಬಗ್ಗೆ ಎಲ್ಲರೂ ಫೇಕ್, ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಲಿ, ರ್ಯಾಪರ್ಸ್ ಆಗಿರ್ಲಿ. ನಾನು ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಂಡು ದುಃಖನ ಒಳಗಡೆ ಅಡಗಿಸ್ಕೊಟ್ಟಿರ್ತಾರೆ. ನಾನು ಆರಾಮಿದ್ದೀನಿ ಅಂತ ಹೇಳ್ಕೊಳ್ಳೋದು ದೊಡ್ಡ ಫೇಕ್. ಓಕೆ. ಒನ್ ಥಿಂಗ್ ಬ್ರ್ಯಾಂಡ್ಸ್ ಆರ್ ಪ್ರೊಡ್ಯೂಸರ್ಸ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಆಕ್ಚುಯಲ್ ಕಲ್ಚರ್ನ ಅರ್ಥ ಮಾಡ್ಕೊಳ್ಳಲ್ಲ. ಅಂದ್ರೆ
ಅಷ್ಟೇ ಮೇನ್ ಥಿಂಗ್ ಆಕ್ಚುಯಲ್ ಕಲ್ಚರ್ ಏನಿದೆ ಅಂತ ನನ್ನ ಅರ್ಥ ಮಾಡ್ಕೊಳ್ಳಲ್ಲ. ಓಕೆ, ಒನ್ ಪೀಸ್ ಆಫ್ ಅಡ್ವೈಸ್ ನೀವು ನನ್ಗೀಗ ಲಫ್ನಾಬ್ ಅನ್ನ ಶೇರ್ ಮಾಡ್ತಾ ಇದೀರಲ್ಲ, ಆ ತರ ಈಗ ಬಡ್ಡಿಂಗ್ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಲಿ ಅಥವಾ ರ್ಯಾಪರ್ಸ್ ಗೆ ಏನು ಅಡ್ವೈಸ್ ಕೊಡ್ತೀರಾ? ನಾನು ಅಷ್ಟೊಂದು ದೊಡ್ಡವನ್ ಯಾವುದೇ ಕಾರಣಕ್ಕೂ ಅಲ್ಲ. ನನಗೆ ಏನಾದ್ರು ಅಡ್ವೈಸ್ ಇದ್ರೆ ಕೊಟ್ಬಿಡಿ, ನಾನು ಏನಾದ್ರು ತಗೊಂಡು ಇನ್ನೂ ಇಂಪ್ರೂವ್ ಮಾಡ್ಕೋತೀನಿ ನನ್ನ ಜೀವನದಲ್ಲಿ. ಇದೇ ನಾಟಕ ಒನ್ ಥಿಂಗ್ ಇಲ್ಲ ಅಷ್ಟೆಲ್ಲ ದೊಡ್ಡವನಲ್ಲ, ಯಾರಿಗೂ ಅಡ್ವೈಸ್ ಕೊಡೋಣ ಅಷ್ಟೆಲ್ಲ ದೊಡ್ಡವನಲ್ಲ. ಏನೇ ಇದ್ರು ನನ್ಗೆ ಕೊಟ್ಬಿಡಿ, ನಾನು ತಗೋತೀನಿ, ಏನೋ ಕಲ್ತ್ಕೋತೀನಿ ಚಿಕ್ಕವನ್. ಸ್ವಲ್ಪ ಹೇಳಿ. ಬಿ ರಿಯಲ್, ಬಿ ಸ್ಟ್ರಾಂಗ್, ಯಾವಾಗ್ಲೂ ಅಸಲ್ ಮಾಡ್ತಾ ಇರಿ ಅಷ್ಟೇ, ಇನ್ನೇನಿಲ್ಲ. ಓಕೆ, ಇವಾಗ ನಿಮ್ದು ನೆಕ್ಸ್ಟ್ ಬಿಗ್ ಥಿಂಗ್ ಅಂದ್ರೆ ಏನು? ಏನ್ ಪ್ಲಾನ್ ಮಾಡಿದಿರಿ? 1,000 ಕೋಟಿ ಮಾಡ್ಬಿಡೋಣ ಅಂತ ಮುಂದೆ, ಬಟ್ ನಾಳೆಗೆ ಆಗಲ್ಲ ಅಂತ ಗೊತ್ತು. ಸೊ ಅದೇ ಅಂತೆಲ್ಲ ಜೋಕ್ ಮಾಡಿದೆ ಸುಮ್ನೆ. ಇಲ್ಲ ಇಲ್ಲ ಅದಲ್ಲ. ನೆಕ್ಸ್ಟ್ ಬಿಗ್ ಥಿಂಗ್ ಏನು ಇಲ್ಲ. ರೆಪ್ರೆಸೆಂಟಿಂಗ್ ಕರುನಾಡು ನಂದು ನೆಕ್ಸ್ಟ್ ಪ್ರಾಜೆಕ್ಟ್ ನನಗೆ ಬಿಗ್ ಥಿಂಗ್. ಅದು ಸಣ್ಣದಾಗಿ ಬೇರೆಯವ್ರಿಗೆ ಚಿಕ್ಕದಾಗ ಕಾಣಿಸ್ಬೋದು, ದೊಡ್ಡದಾಗ ಕಾಣಿಸ್ಬೋದೋ ಗೊತ್ತಿಲ್ಲ. ನೆಕ್ಸ್ಟ್ ಆಡಿಟ್ ಇಲ್ಲೂ ಜೊತೆಗೆ ಕೊಲಾಬ್ರೇಷನ್ ಅಲ್ಲಿ ರೆಪ್ರೆಸೆಂಟಿಂಗ್ ಕರುನಾಡು ಅಂತ ಟ್ರ್ಯಾಕ್ ಬರ್ತಿದೆ. ತುಂಬಾ ಚೆನ್ನಾಗಿದೆ. ಇನ್ನೊಂದು ಈ ತಿಂಗಳಲ್ಲಿ ಡ್ರಾಪ್ ಮಾಡ್ತೀವಿ, ಇದು ಏಪ್ರಿಲ್ ಮಂತ್ ಅಲ್ಲಿ. ಸೊ ಅದೇ ಈಗ ಅಟ್ ಪ್ರೆಸೆಂಟ್ ಯಾವ ತಾರೀಕಿಗೆ ಹೇಳ್ರಿ? ಸೊ ಇಲ್ಲ, ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ, ಓಕೆ, ಅನೌನ್ಸ್ ಮಾಡ್ತೀನಿ ಅದನ್ನ. ಕನ್ನಡ ಕಂಟೆಂಟ್ ಕ್ರಿಯೇಟರ್ ಕಮ್ಯುನಿಟಿ ಬಗ್ಗೆ ನಿಮ್ಗೆ ಏನೋ ಅಭಿಪ್ರಾಯ, ಅಥವಾ ಕಮ್ಯುನಿಟಿ ಆಫ್ ರ್ಯಾಪ್ ಸೀನ್ ಏನ್ ಕಮ್ಯುನಿಟಿ ಬಗ್ಗೆ ಏನ್ ಅಭಿಪ್ರಾಯ ಇದೆ? ಹಿಪ್ ಹಾಪ್, ನಮ್ಮ ಕನ್ನಡ ಹಿಪ್ ಹಾಪ್ ಅಂತೂ ತುಂಬಾ ಚೆನ್ನಾಗಿದೆ. ಒಬ್ರಿಗೊಬ್ರು ತುಂಬಾ ಸಪೋರ್ಟ್ ಮಾಡ್ತಾರೆ, ಎಲ್ಲಾರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಟ್ ಅದೇ ಕೆಲವರು ಏನಕ್ಕೆ ಅಂತ ಗೊತ್ತಿಲ್ಲ, ತುಂಬಾ ಹಂಗೆ ಹೇಟ್ ಮಾಡ್ತಾರೆ ಕೂಡ. ಆಮೇಲೆ ತುಂಬಾ ಜಾಸ್ತಿ ತಿಳ್ಕೊಂಬಾರ್ದಂತೆ ಮನುಷ್ಯ, ತಿಳ್ಕೊಂಡ್ ಬಂದಾಗ ಜಡ್ಜ್ ಮಾಡೋದು ಜಾಸ್ತಿ ಅಂತ. ಏನು ಇಲ್ದೆ ದಯವಿಟ್ಟು ನನ್ ರ್ಯಾಪ್ ಕಮ್ಯುನಿಟಿ ಅವ್ರಿಗೆ ಹೇಳೋದು ಏನು ಅಂತಂದ್ರೆ, ದಯವಿಟ್ಟು ಇಲ್ಲಿಂದ ತೆಗೆದು ಬಿಟ್ರೆ ಎಲ್ಲಾನು ನನಗ್ ಗೊತ್ತು ಅಂತ ಆರಾಮಾಗಿ ಇಲ್ಲಿಂದ ಬರುತ್ತೆ ಮಾತುಗಳು, ಆರಾಮಾಗಿ ಲಿರಿಕ್ಸ್ ಅಲ್ಲಿಂದ ಬರುತ್ತೆ, ತುಂಬಾ ಚೆನ್ನಾಗಾಗತ್ತೆ. ಅದು ಕೆಲವ್ರು ಮಾತ್ರ, ನಾನು ಎಲ್ಲರಿಗೂ ಹೇಳ್ತಿಲ್ಲ. ರ್ಯಾಪ್ ಕಮ್ಯುನಿಟಿ ಬಗ್ಗೆ ಹಂಗೆ ಅನ್ಸೋದು ಅಂದ್ರೆ, ಯಾರನ್ನೂ ಜಡ್ಜ್ ಮಾಡ್ಬೇಡಿ. ಮೊದಲನೇದಾಗಿ ತುಂಬಾ ಜಡ್ಜ್ ಮಾಡ್ಬೇಡಿ. ನಮ್ಮನ್ನೇ ನಾವು ತಿಳ್ಕೊಳ್ಳೋದು ತುಂಬಾ ಇರುತ್ತೆ. ಫಸ್ಟ್ ನಮ್ ಬಗ್ಗೆ ನಾವು ತಿಳ್ಕೊಳ್ಳೋಣ, ಬೇರೆಯವ್ರು ಯಾರು ಜಡ್ಜ್ ಮಾಡ್ಬೇಡಿ. ಹೊಸಬ್ರು ಬಂದಾಗ ಸಪೋರ್ಟ್ ಮಾಡಿ. ಆಮೇಲೆ ಮೊದಲನೇದಾಗ ಹೊಸಬ್ರು ಬಂದಾಗ ಸಪೋರ್ಟ್ ಮಾಡಿ, ಡೌಟ್ ಮಾಡ್ಬೇಡಿ. ಏನೋ ಒಂದಿರುತ್ತೆ ಅವನ ಹತ್ರನು. ಇಲ್ಲಿ ಖಾಲಿ ಮಾಡಿ ಇಲ್ಲಿ ತುಂಬ್ಕೊಳ್ಳಿ ಅನ್ನನ್ನ ಹೇಳ್ತೀನಿ. ಇಲ್ಲಿ ಪ್ಯೂರ್ ಆಗಿ ಬರುತ್ತೆ ಅವಾಗ, ಅಷ್ಟೇ. ಹಂಗೆ ಒಂದೇನಾದ್ರೂ ನುಡಿಗಳು ಅಂದ್ರೆ ಆತರ ಅಂತೇನಿಲ್ಲ. ಅದೇ ನೆಕ್ಸ್ಟ್ ಆರ್ಕೆ ಅದು ಹುಕ್ಲೈನ್ ಹೇಳ್ಬೋದು ನಾನು. ಹೇಳ್ರಿ. ಅದೇ ಹೇಳಕ್ ಇಷ್ಟಪಡೋದು. ನನಗ್ ತುಂಬಾ ಹೇಳ್ತಾ ಇದ್ರು ಎಲ್ಲಾರು, ಕನ್ನಡ ರ್ಯಾಪ್ನೆಲ್ಲ ಯಾರು ಕೇಳ್ತಾರೆ ಅಂತ. ಸೊ ಡೈಮಂಡ್ ಆಯ್ತು, ಗ್ಯಾಂಗ್ಸ್ಟರ್ ಆಯ್ತು, ಸೊ ಟ್ರೆಂಡ್ ಆಯ್ತು. ನೆಕ್ಸ್ಟ್ ರೆಪ್ರೆಸೆಂಟಿಂಗ್ ಕರುನಾಡು, ನಮ್ದು ಸೌಂಡ್ ನೋಡು. ನಿಮ್ ಹಾಡ್ನ ಯಾರು ಕೇಳ್ತಾರೆ ಅಂತ ಅವ್ರ ಮಾತು ಉಲ್ಟಾ ಮಾಡಿದೀವಿ ನೋಡು. ಅಷ್ಟೇ. ಥ್ಯಾಂಕ್ ಯು. ಆಯ್ತು, ಇವತ್ತಿಗೆ ನಿಮ್ಮ ಈ ಸಂಭಾಷಣೆ ಮುಕ್ತಾಯವಾಯಿತು. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ಮ್ಯಾಮ್ ನಿಮ್ ಜೊತೆ ಮಾತಾಡಿ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ ಅಂದ್ರೆ ನನಗ್ ತುಂಬಾ ಇಷ್ಟ. ಮೊದಲನೇದಾಗಿ ಉತ್ತರ ಕರ್ನಾಟಕದ ಮಂದಿ ಅಂದ್ರೂ ತುಂಬಾ ಇಷ್ಟ. ಸೂಪರ್, ಖುಷಿ ಆಯ್ತು. ನಿಮ್ಗೋಸ್ಕರ ಇಷ್ಟಲ್ಲ ಅಂತ ಒಂದು ಹ್ಯಾಂಪರ್ ತಗೊಳ್ಳಿ, ಸ್ವೀಕರಿಸಿ. ಥ್ಯಾಂಕ್ ಯು ಸೊ ಮಚ್.